ಯೋ ಗೈಸ್, ಇವತ್ತು ನಾವು ನೋಡೋ ಮೂವಿಯ ಹೆಸರು ಬಿಗ್ ಸ್ಟ್ಯಾನ್. ಸೊ ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ಇರ್ತಾ ಇರುವ ನಮ್ಮ ಹೀರೋವನ್ನೇ ತೋರಿಸ್ತಾರೆ. ಕುಳ್ಳಿಕ್ಕೆ ಸನ್ನಿಕೆ ಇದ್ರೂ ಕೂಡ ಅವನ ಬಾಯಿಯ ಮಾತಿಗೆ ಅವನನ್ನ ಬೀಟ್ ಮಾಡ್ಕೊಳ್ಳೋರು ಯಾರುವೇ ಇಲ್ಲ. ಮಾತಾಡಿನೇ ಏಜ್ ಆಗಿರುವ ಅಜ್ಜಿ ತಾತನಿಗೆಲ್ಲ ಆಸೆಯನ್ನ ಹುಟ್ಟಿಸಿ ನಾರ್ಮಲ್ ಆದ ಒಂದು ಬಿಲ್ಡಿಂಗ್ ಅನ್ನ ಜಾಸ್ತಿ ಬೆಲೆಗೆ ಅವ್ರಿಗೆ ಮಾರೋದೇ ಇವನ ಕೆಲಸ. ಈ ರೀತಿ ವಯಸ್ಸಾದವರ ರಿಟೈರ್ಮೆಂಟ್ ಹಣವನ್ನ ಇಟ್ಟು ಇವನು ಚೆನ್ನಾಗಿ ದೊಡ್ಡ ಸಾವುಕಾರ ಆಗ್ಬಿಟ್ಟ. ಆದ್ರೆ ಒಂದು ದಿನ ಈ ಫ್ರಾಡ್ ಕೇಸಲ್ಲಿ ಸಿಕ್ಕಿ ಅರೆಸ್ಟ್ ಆಗ್ಬಿಡ್ತಾನೆ. ಲಾಯರ್ ಇಂದ ಅವನನ್ನ ಹೊರಗಡೆ ತರೋದಕ್ಕೆ ಆಗ್ತಿಲ್ಲ. ಇವನಿಗೆ 3 ವರ್ಷ ಜೈಲ್ ಶಿಕ್ಷೆ ಕನ್ಫರ್ಮ್ ಆಗ್ಬಿಡುತ್ತೆ. ಲಾಯರ್ ಸ್ವಲ್ಪ ಅದು ಇದು ಅಂತ ಮಾತಾಡಿ ಹೀರೋ ಸ್ವಲ್ಪ ಮೆಂಟಲ್ ಇಲ್ಲಾಗಿ ಇರ್ತಾ ಇರುವ ಜನರಿಗೆ ಅಂದ್ರೆ ಮಕ್ಕಳಿಗೆ ಒಂದು ಚಾರಿಟಿಯನ್ನ ಇಟ್ಟು ರನ್ ಮಾಡ್ತಿದ್ದಾನೆ ಅಂತ ಒಂದು ಪೋಲಿಯಾಗಿ ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡ್ತಾರೆ. ಅದನ್ನ ನೋಡ್ಬಿಟ್ಟು ನಮ್ಮ ಜಡ್ಜ್ ಹೀರೋ ಜೈಲಿಗೆ ಹೋಗೋದಕ್ಕೂ ಮುಂಚೆ ಈ ಚಾರಿಟಿ ಕೆಲಸವನ್ನೆಲ್ಲ ಮುಗಿಸೋದಕ್ಕಾಗಿ ಒಂದು 6 ತಿಂಗಳು ಟೈಮ್ ಅನ್ನ ಅವನಿಗೆ ಕೊಡ್ತಾರೆ. ಸೊ ಈ 6 ತಿಂಗಳು ಟೈಮ್ ಅನ್ನು ಯೂಸ್ ಮಾಡಿ ನಮ್ಮ ಹೀರೋವನ್ನ ಅವನ ಹೆಂಡತಿ ಜೊತೆಗೆ ಬ್ರೆಜಿಲ್ಗೆ ಎಸ್ಕೇಪ್ ಆಗಿ ಹೋಗಿ ಅಲ್ಲಿ ಸ್ಟೇ ಆಗೋದಕ್ಕೆ ಸೆಟಲ್ ಆಗೋದಕ್ಕೆ ಹೇಳ್ತಾರೆ ಲಾಯರ್. ಆದ್ರೆ ಇವಾಗ ಸದ್ಯಕ್ಕೆ ಪೊಲೀಸ್ ಅವರು ನಮ್ಮ ಹೀರೋನ ಬ್ಯಾಂಕ್ ಅಕೌಂಟ್ ಅನ್ನ ಫ್ರೀಸ್ ಮಾಡಿ ಇಟ್ಟಿದ್ದಾರೆ. ಸೊ ನಮ್ಮ ಹೀರೋ ಅವನ ಅಕೌಂಟ್ ಅಲ್ಲಿ ಆಲ್ಮೋಸ್ಟ್ ಒಂದು 5 ಕೋಟಿ ಹಣವನ್ನ ಇಟ್ಟಿದ್ದಾನಂತೆ. ಅದನ್ನ ಬಿಟ್ಬಿಟ್ಟು ಈ ಊರನ್ನ ಬಿಟ್ಟು ಹೋಗೋದಕ್ಕೆ ನಮ್ಮ ಹೀರೋಗೆ ಮನ್ಸೇ ಇಲ್ಲ. ಇವಾಗ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋ ಮತ್ತೆ ಅವನ ಹೆಂಡತಿ ರೆಸ್ಟೋರೆಂಟ್ ಅಲ್ಲಿ ಇರ್ತಾರೆ. ಇವಾಗಲೇ ಚೆನ್ನಾಗಿ ತಿನ್ಕೋಬೇಕು ಅಂತ ನಮ್ಮ ಹೀರೋ ಡಿಫ್ರೆಂಟ್ ಡಿಶಸ್ ಅನ್ನ ಆರ್ಡರ್ ಮಾಡಿ ಚೆನ್ನಾಗಿ ತಿನ್ಕೋತಿರ್ತಾನೆ. ಯಾಕೆಂದ್ರೆ ಅವನು ಜೈಲಿಗೆ ಹೋದ್ರೆ ಬರೀ ಅವನಿಗೆ ಮುದ್ದೆ ತಾನೆ. ಆವಾಗ ಅವನ ಲೂಸ್ ಹೆಂಡತಿ ಅವನ ಹತ್ರ, ನೀವು ಜೈಲಿಗೆ ಹೋಗಿದ್ದು ಬರೋವರೆಗೂ ನನ್ನ ಕೈಯಲ್ಲಿ ಒಬ್ಬೊಂಟಿಯಾಗಿ ಇರೋದಕ್ಕೆ ಆಗೋದಿಲ್ಲ, ಬನ್ನಿ ಮಗುವಿಗೆ ನಾವು ರೆಡಿ ಮಾಡೋಣ ಅಂತ ಹೇಳಿ ಕರೀತಾಳೆ. ಅದಕ್ಕೆ ಹೀರೋ, ಇಲ್ಲ ಮಕ್ಕಳೆಲ್ಲ ಬೇಡ, ಅದೆಲ್ಲ ತುಂಬಾನೇ ಕಷ್ಟ, ಮತ್ತೆ ನೀನುವೇ ದಪ್ಪ ಆಗ್ಬಿಡ್ತೀಯಾ, ಬೇಕಾಗಿದ್ರೆ ಒಂದು ನಾಯಿ ಮರಿಯನ್ನ ತಗೊಂಡು ಸಾಕು ನೀನು ಅಂತ ಹೇಳ್ತಾನೆ. ಅದನ್ನ ಕೇಳಿ ಅಪ್ಸೆಟ್ ಆಗಿದ್ದ ನಮ್ಮ ಹೆಂಡತಿ ಹೀರೋವನ ಹೆಂಡತಿ ಅಲ್ಲಿಂದ ಬೇಜಾರ್ ಮಾಡಿ ಎದ್ದು ಹೋಗ್ಬಿಡ್ತಾಳೆ. ಅದರ ನಂತರ ನಮ್ಮ ಹೀರೋ ಒಂದು ಬಾರಿಗೆ ಹೋಗ್ತಾನೆ. ಆ ಜಾಗದಲ್ಲಿ ಆಲ್ರೆಡಿ ಜೈಲಿಗೆ ಹೋಗಿದ್ದು ಬಂದಿರುವ ಒಬ್ಬ ಅಂಕಲ್ ಅನ್ನ ನೋಡ್ತಾನೆ. ಅವನಿಗೆ ಒಂದು 100 ರೂಪಾಯಿಯನ್ನ ಕೊಟ್ಟು ಅವನು ಜೈಲಲ್ಲಿ ಏನು ಅನುಭವಗಳನ್ನ ಅನುಭವಿಸಿದಾನೋ ಅದನ್ನ ಕೇಳಿ ತಿಳ್ಕೊತಾನೆ. ಯಾವ ರೀತಿ ನಾವಿದ್ರೆ ನಮಗೆ ಸೇಫ್ ಅನ್ನೋದನ್ನೆಲ್ಲ ಕೇಳ್ತಾನೆ. ಜೈಲ್ ಅಂದ್ರೇನೆ ಒಬ್ಬರಿಗೊಬ್ಬರು ಜಗಳ ಮಾಡ್ಕೊಂಡು ಹೊಡೆದಾಡ್ಕೊಂಡು ಸಾಯ್ತಾರೆ. ಯಾವಾಗ ನೋಡಿದ್ರು ಜಗಳ. ಏನು ಸ್ವಲ್ಪ ಜಾಲಿಯಾದ ಮೂಡಲ್ಲಿ ದೊಡ್ಡ ಕೈದಿಗಳು ಇದ್ರೆ ನಮ್ಮ ಹೀರೋ ತರ ಸಣ್ಣಕ್ಕೆ ಕೂಡ್ಲಿಕ್ಕೆ ಏನಾದ್ರೂ ಹುಡುಗರು ಚೆನ್ನಾಗಿರೋರು ಸಿಕ್ಕಿದ್ರೆ ಹಿಡಿದು ರೇಪ್ ಮಾಡ್ಬಿಡ್ತಾರೆ ಅಷ್ಟೇ. ಆದ್ರಿಂದ ನೀನು ಏನಕ್ಕೂ ಹುಷಾರಾಗಿರೋ. ಅಲ್ಲಿ ಜೈಲಿನ ಒಳಗಡೆ ಯಾವಾಗ್ಲೂ ವೈಲೆಂಟ್ ಆಗೇ ಇರುತ್ತೆ. ಒಳಗಡೆ ತುಂಬಾನೇ ಕೈದಿಗಳು ಗ್ರೂಪ್ ಆಗಿ ಇರ್ತಾರೆ. ಆ ಗ್ರೂಪ್ ಅಲ್ಲಿ ಯಾವ್ದಕ್ಕಾದ್ರೂ ಒಂದಕ್ಕೆ ನಾವು ಸೇರ್ಕೊಬಿಟ್ರೆ ನಾವು ಸೇಫ್ ಆಗಿರ್ತೀವ ಅಂತ ಮಾತ್ರ ನಾವು ಅನ್ಕೊಳ್ಳೇಬಾರ್ದು. ಅದು ಕೂಡ ಅಪಾಯವಾಗಿರ್ಬಹುದು ನಮಗೆ. ಅಲ್ಲಿ ಒಳಗಡೆ ಸೆಕ್ಯೂರಿಟೀಸ್ ಗಳೆಲ್ಲ ಇರ್ತಾರೆ ಅಲ್ವಾ. ಜೈಲಿನ ಒಳಗಡೆ ಕೈದಿಗಳಿಗೆ ಏನೇ ಆದ್ರೂ ಅವರು ಅದ್ರ ಬಗ್ಗೆ ಕೇರೆ ಮಾಡೋದಿಲ್ಲ. ಸೊ ಜೈಲಿನ ಒಳಗಡೆ ಯಾವುದೇ ರೀತಿಯ ಪ್ರಾಬ್ಲಮ್ ಸಮಸ್ಯೆ ಇಲ್ಲದೆ ಬದುಕೋದಕ್ಕೆ ಒಂದೇ ಒಂದು ದಾರಿನೇ ಇರುವುದು. ನೀನು ಇವಾಗ ಜೈಲಿಗೆ ಹೋದ ಮೇಲೆ ನಿನ್ನ ಜೊತೆಗಿರೋರನ್ನ ಅಂದ್ರೆ ಯಾರಾದ್ರೂ ಒಬ್ಬರು ಕೈದಿಯನ್ನ ನೀನು ಕೊಂದ್ರೆ ಸಾಕು. ಏನಿದು ಜೊತೆಗಿದ್ದ ಕೈದಿಯನ್ನೇ ಇವನು ಕೊಂದ್ಬಿಟ್ನಲ್ಲ ಅಂತ ಎಲ್ಲರೂ ಹೆದರ್ಕೊಂಡು ನಿನ್ನ ಹತ್ರಕ್ಕೇನೆ ಬರೋದಿಲ್ಲ, ನಿನ್ನನ್ನ ಟಚ್ ಮಾಡೋದಿಲ್ಲ. ಮತ್ತೆ ತುಂಬಾನೇ ಇಂಪಾರ್ಟೆಂಟ್ ಆದ ವಿಷಯ, ನಿನ್ನ ಬಾಡಿಯಲ್ಲಿ ಏನಾದ್ರೂ ಸೂಪರ್ ಆಗಿರುವ ಟ್ಯಾಟೂವನ್ನು ಹಾಕಿದ್ಯಾ, ಭಯಾನಕವಾಗಿರ್ಬೇಕು ಅದು, ಎಲ್ಲಿ ತೋರ್ಸೋ ಅಂತ ಹೇಳ್ಬೇಕಾದ್ರೆ ಹೀರೋನು ಕೈಯನ್ನ ತೋರಿಸ್ತಾನೆ. ಅಲ್ಲಿ ಚಿಕ್ಕ ಹುಡುಗರ ತರ ಇವನ ತಾಯಿ ಅವರ ಫೋಟೋವನ್ನ ಟ್ಯಾಟೂ ಆಗಿ ಹಾಕಿಟ್ಟಿರ್ತಾನೆ. ಅದನ್ನ ನೋಡ್ಬಿಟ್ಟು ಅಂಕಲ್, ಲೋ ತಮ್ಮ, ಖಂಡಿತ ಜೈಲಲ್ಲಿ ನೀನು ಸಿಕ್ಕಾಪಟ್ಟೆ ಅನುಭವಿಸ್ತೀಯ ಕಣಪ್ಪ ಅಂತ ಹೇಳಿ ನಗಾಡ್ತಾರೆ. ಅದನ್ನೆಲ್ಲ ಕೇಳಿ ಅದ್ಕೊಂಡೆ ಮನೆಗೆ ಬರ್ತಾನೆ ಹೀರೋ. ನಿಶೆ ಇಲ್ದು ನೆಕ್ಸ್ಟ್ ದಿನ ಬೆಳಗ್ಗೆ ಇವನು ಎದ್ದಾದ ಮೇಲೆ ಮತ್ತೆ ಜೈಲಿಗೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡಿ ಕಿರ್ಚ್ಕೊತಾನೆ. ಆವಾಗ ಇವನ ಹೆಂಡತಿ, ಅದೇ ಇನ್ನ ಟೈಮ್ ಇರ್ತಿದ್ಯಲ್ಲ, ಏನನ್ನಾದ್ರೂ ನಾವು ಐಡಿಯಾ ಮಾಡೋಣ ಅಂತ ಹೇಳ್ಬೇಕಾದ್ರೆ ಅದ್ರಲ್ಲಿ ಇವನು ಇನ್ಸ್ಪೈರ್ ಆಗಿ ಇವನು ಜೈಲಿಗೆ ಹೋಗೋದಕ್ಕೆ ಪ್ರಿಪೇರ್ ಆಗ್ತಾನೆ. ಅವನ ಕೈಗೆ ಹಾಕಿರುವ ಟ್ಯಾಟೂ ಅನ್ನ ಲೈಟ್ ಆಗಿ ಮಾಡಿಫೈ ಮಾಡ್ತಾನೆ. ಜಿಮ್ಮಿಗೆ ಹೋಗಿ ವರ್ಕೌಟ್ ಅನ್ನು ಶುರು ಮಾಡ್ತಾನೆ. ಜೈಲಿನ ಬಗ್ಗೆ ಬುಕ್ಸ್ ಗಳನ್ನ ಓದುತ್ತಾನೆ. ಕರಾಟೆ ಕ್ಲಾಸ್ ಗೆ ಹೋಗ್ತಾನೆ. ಅಲ್ಲಿ ಆ ಜಾಗದಲ್ಲಿ ಮಾಸ್ಟರ್ ಬೇಸಿಕ್ ಇಂದ ಶುರು ಮಾಡ್ಬೇಕಾದ್ರೆ ನಮ್ಮ ಹೀರೋಗೆ ಅಷ್ಟೊಂದು ತಾಳ್ಮೆ ಇಲ್ಲ. ನೋಡಿ ಮಾಸ್ಟರ್, ಇನ್ನ 2 ತಿಂಗಳಲ್ಲಿ ನಾನು ಫುಲ್ ಆಗಿ ಕಲ್ತ್ಕೋಬೇಕು. ಕರಾಟೆ ಏನೆಲ್ಲ ನನಗೆ ಹೇಳ್ಕೊಡೋದಕ್ಕೆ ಆಗುತ್ತೋ ಅವು ಎಲ್ಲವನ್ನು ಹೇಳ್ಕೊಡಿ ಅಂತ ಇವನು ಹೇಳ್ಬೇಕಾದ್ರೆ ಇದನ್ನ ಕೇಳಿ ಮಾಸ್ಟರ್ ಟೆನ್ಷನ್ ಆಗ್ಬಿಡ್ತಾರೆ. ಆ ರೀತಿ ಎಲ್ಲ ಕರಾಟೆವನ್ನ ಕಲ್ತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಒಬ್ಬ ಚಿಕ್ಕ ಹುಡುಗನನ್ನ ಬಿಟ್ಟು ನಮ್ಮ ಹೀರೋಗೆ ಸರಿಯಾಗಿ ಓಡಿಸ್ತಾರೆ. ನಂತರ ನನ್ನ ಕ್ಲಾಸ್ ಅನ್ನ ಬಿಟ್ಟು ಹೊರಗಡೆ ಹೋಗುವಂತ ನಮ್ಮ ಹೀರೋಗೆ ಒದ್ದು ಓಡಿಸ್ತಾರೆ. ಅಲ್ಲಿ ಚೆನ್ನಾಗಿ ಏಟನ್ನ ತಿನ್ಕೋಬಿಟ್ಟು ಅಪ್ಸೆಟ್ ಆಗಿ ನಮ್ಮ ಹೀರೋನು ಬರ್ತಾನೆ. ಆವಾಗ ದೇವರ ರೀತಿ ಒಬ್ಬರು ಇವನ ಕಣ್ಣಿಗೆ ಬೀಳ್ತಾರೆ. ಅವರು ಒಂದೇ ಪಂಚಲ್ಲಿ ಗೋಡೆಗೇನೆ ಗುದ್ದಿ ಒಳಗಡೆಯಿಂದ ಮೊನ್ನನ್ನ ಹೊರಗಡೆ ತೆಗಿತಾರೆ. ಅದನ್ನ ನೋಡಿ ಶಾಕ್ ಆಗ್ತಾನೆ ಹೀರೋ. ಅವರನ್ನೇ ಇವನ ಮಾಸ್ಟರ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡು ಅವರ ಹತ್ರ ಟ್ರೈನಿಂಗ್ ಅನ್ನ ತಗೊಳ್ಳೋದಕ್ಕಾಗಿ ಇವನ ಮನೆಗೆ ಕರ್ಕೊಂಡು ಬರ್ತಾನೆ. ಸರಿ ಆಯ್ತು, ಮನೆಗೆ ಕರ್ಕೊಂಡು ಬಂದಾಯ್ತು. ಆದ್ರೆ ಅವರಿಗೆ ಫೀಸ್ ಅನ್ನ ಪೇ ಮಾಡಬೇಕು ಅಂತ ನೋಡಿದ್ರೆ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗಿದೆಯಲ್ಲ. ಆದ್ರೂ ಪರವಾಗಿಲ್ಲ, ಅದರಿಂದ ಏನು ತೊಂದರೆ ಇಲ್ಲ. ಯಾವಾಗ ನಿನಗೆ ಬ್ಯಾಂಕ್ ಅಕೌಂಟ್ ರಿಲೀಸ್ ಆಗುತ್ತೋ ಆವಾಗ ನೀನು ನನಗೆ ಪೇ ಮಾಡಿದ್ರೆ ಸಾಕು ಅಂತ ಮಾಸ್ಟರ್ ಅಜ್ಜ ಹೇಳ್ತಾರೆ. ಆದ್ರೆ ಅವರು ಸ್ಮೋಕ್ ಮಾಡ್ತಾ ಇರೋದು, ತುಂಬಾನೇ ಓವರ್ ಆಗಿ ಫಿಲಾಸಫಿ ಮಾತಾಡೋದನ್ನ ನೋಡ್ಬೇಕಾದ್ರೆ ಹೆಂಡತಿಗೆ ಭಯವಾಗ್ತಿರುತ್ತೆ. ಆದ್ರೆ ಇದ್ರ ಬಗ್ಗೆ ಎಲ್ಲ ನಮ್ಮ ಹೀರೋಗೆ ಚಿಂತೆನೇ ಇಲ್ಲ. ಅವನು ಹೇಗಾದ್ರೂ ಜೈಲಲ್ಲಿ ಸರ್ವೇ ಮಾಡಿದ್ರೆ ಸಾಕು, ಅದಕ್ಕಾಗಿ ಪ್ರಿಪೇರ್ ಆಗ್ತಿರ್ತಾನೆ. ಅದೇ ತರ ನೆಕ್ಸ್ಟ್ ದಿನ ಬೆಳಗ್ಗೆ 5 ಗಂಟೆಗೆ ಮಾಸ್ಟರ್ ಅಜ್ಜ ಬಂದು ಇವನನ್ನ ಎಬ್ಬಿಸ್ತಾರೆ. ಅದು ಕೈಯಲ್ಲಿ ಕುರಿಯ ಲಿವರ್ ಅನ್ನ ಹಿಡಿದು ಡೈರೆಕ್ಟ್ ಆಗಿ ಇವನ ಬೆಡ್ರೂಮ್ ಗೆ ಬಂದು ಎಬ್ಬಿಸ್ತಿದ್ದಾರೆ. ಆ ಕುರಿಯ ಲಿವರೇ ಇವತ್ತು ಇವನಿಗೆ ಬ್ರೇಕ್ಫಾಸ್ಟ್ ಅಂತೆ. ಇನ್ನ ಲಂಚ್ ಗೆ ಸ್ಪೆಷಲ್ ಆದ ಮೆನುವನ್ನು ಇಟ್ಟಿದ್ದಾರೆ ಅಜ್ಜ. ಹಾಗೆ ಟ್ರೈನಿಂಗ್ ಶುರುವಾಗುತ್ತೆ. ಎಗ್ಗು, ಫಿಶ್ ಆಯಿಲ್, ಕುರಿಯ ನಾಲ್ಗೆ, ತುಪ್ಪ ಎಲ್ಲವನ್ನು ಮಿಕ್ಸಿಗೆ ಹಾಕಿ ಒಂದು ಗ್ರೈಂಡ್ ಅನ್ನ ಮಾಡಿ ನಮ್ಮ ಹೀರೋವನ್ನ ಹಾಗೆ ಕುಡಿಸ್ತಾರೆ. ರಾತ್ರಿಗೆ ನಮ್ಮ ಹೀರೋವನ್ನ ಮಲಗಿಸಿ ಬೆಂಕಿ ಕಡಿಯಲ್ಲಿ ನಮ್ಮ ಹೀರೋಗೆ ಹೊಡೆದು ಬೆಂಡೆತ್ತುತ್ತಾರೆ. ನೆಕ್ಸ್ಟ್ ದಿನ ಅವನ ಮೈಗೆ ಕ್ಲಿಪ್ ಅನ್ನ ಹಾಕಿ ನೇತಾಡೋದಕ್ಕೆ ಬಿಟ್ಬಿಡ್ತಾರೆ. ನೆಕ್ಸ್ಟ್ ದಿನ ಲಂಚ್ ಗೆ ಜೀವಂತವಾಗಿ ಇರ್ತಾ ಇರುವ ಚೇಲನ್ನ ಕೊಟ್ಟು ತಿನ್ನು ಅಂತ ಹೇಳ್ತಾರೆ. ಇವನೆಲ್ಲ ನೋಡಿ ಹೆಂಡತಿ ತುಂಬಾನೇ ಶಾಕ್ ಆಗ್ತಿರ್ತಾಳೆ. ಮಾಸ್ಟರ್
ರಾಜನಿಂದ ಮನೆ ಪೂರ್ತಿ ಫುಲ್ಲು ಸಿಗರೆಟ್ ಸ್ಮೆಲ್ ಬೇರೆ. ಅದು ಈ ಹೆಂಡತಿಗೆ ಒಂದು ಚೂರು ಇಷ್ಟನೇ ಆಗ್ತಿಲ್ಲ. ಒಂದು ದಿನ ನಮ್ಮ ಹೀರೋ ಸಡನ್ ಆಗಿ ನಿದ್ದೆ ಮಾಡ್ತಿರುವ ಅವನ ಹೆಂಡತಿಯನ್ನ ಕೂಗಿ ಎಬ್ಬಿಸ್ತಾನೆ. ನಮ್ಮ ಮನೆಯನ್ನ ಸುತ್ತ ರೌಡೀಸ್ಗಳು ಬಂದಿದ್ದಾರೆ, ಅವರು ನಮ್ಮ ಮನೆ ಒಳಗಡೆ ನುಗ್ಗಿ ನಿನ್ನನ್ನು ಅಬ್ಯೂಸ್ ಮಾಡ್ತಾರೆ ಅಂತ ಕಿರ್ಚ್ಕೋಬೇಕಾದ್ರೆ ಹೆಂಡತಿ ನಡ್ಗೋಗ್ತಾಳೆ. ಆಮೇಲೆನೆ ನಮ್ಮ ಹೀರೋ ಅವಳನ್ನ ತಪ್ಕೊಂಡು ಇಲ್ಲ ನಾನು ಸುಮ್ನೆ ಹೇಳ್ದೆ, ಎಲ್ಲವೇ ಸುಳ್ಳು. ಡೈಲಿ ರಾತ್ರಿ ನನಗೆ ಹೀಗೇನೆ ಜೈಲಲ್ಲಿ ಇಟ್ಟು ಅಲ್ಲಿರುವ ಕೈದಿಗಳು ನನ್ನನ್ನ ಏನಾದ್ರೂ ಮಾಡ್ಬಿಡ್ತಾರೋ, ಜೈಲಲ್ಲಿ ಇಟ್ಟು ನನ್ನ ಕಥೆಯನ್ನು ಮುಗಿಸ್ಬಿಡ್ತಾರೋ ಅಂತ ನನಗೆ ಭಯವಾಗ್ತಿದೆ. ಸೊ ಆ ಫೀಲಿಂಗ್ಸ್ ಅನ್ನ ನಿನಗೆ ನಾನು ಕೊಡ್ಬೇಕು, ಅದನ್ನ ನೀನು ಅರ್ಥ ಮಾಡ್ಕೋಬೇಕು ಅಂತಾನೆ ಪ್ರಾಂಕ್ ಮಾಡ್ದೆ ಅಂತ ಕ್ಯಾಶುವಲ್ ಆಗಿ ಹೇಳ್ತಾನೆ. ಅದನ್ನ ಕೇಳಿ ಹೆಂಡತಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಹೋಗಲು ಲೂಸು ಅಂತ ಅವನಿಗೆ ಬೈದ್ಬಿಟ್ಟು ನೈಟ್ ಡ್ರೆಸ್ ಜೊತೆಗೇನೆ ಕಾರನ್ನು ತಗೊಂಡು ಹೊರಟೋಗ್ತಾಳೆ. ಮನೆಯನ್ನ ಬಿಟ್ಟೆ ಹೆಂಡತಿ ಹೋಗ್ಬಿಟ್ಲು. ಸೊ ಅವಳು ಬಿಟ್ಟು ಹೋಗ್ಬಿಟ್ಲು ಅನ್ನೋ ಫೀಲಿಂಗ್ಸ್ ಅಲ್ಲೇ ನಮ್ಮ ಹೀರೋ ಈ ವಿಷಯವನ್ನ ತಂದು ಮಾಸ್ಟರ್ ಅಜ್ಜನ ಹತ್ರ ಹೇಳ್ತಾನೆ, ನನ್ನ ಹೆಂಡತಿ ಮನೆಯನ್ನ ಬಿಟ್ಟು ಹೋಗ್ಬಿಟ್ಲು ಅಂತ. ಇದನ್ನ ಕೇಳಿ ಮಾಸ್ಟರ್ ಅಜ್ಜನಿಗೆ ತುಂಬಾನೇ ಖುಷಿ. ಇನ್ ಮುಂದೆ ಆದ್ರೂ ನೀಟಾಗಿ ನಿನಗೆ ಪ್ರಾಕ್ಟೀಸ್ ಅನ್ನ ನನ್ನ ಕೈಯಲ್ಲಿ ಕೊಡೋದಕ್ಕೆ ಆಗುತ್ತೆ. ನಂತರ ನೆಕ್ಸ್ಟ್ ದಿನದಿಂದ ಟ್ರೈನಿಂಗ್ ಇನ್ನವೇ ತುಂಬಾನೇ ಸೂಪರ್ ಆಗಿ ನಡೆಯೋದಕ್ಕೆ ಶುರುವಾಗುತ್ತೆ. ಇವನು ಅವರ ಹತ್ರ ಚೆನ್ನಾಗಿ ಓಡಿಸ್ಕೊತಿರ್ತಾನೆ. ಇಟ್ಗೆ, ದೊಣ್ಣೆ, ಮುದ್ದೆ, ಐರನ್ ಬಾಳು ಅಂತ ತುಂಬಾ ವಸ್ತುಗಳಿಂದ ಏಟನ್ನು ಓಡಿಸ್ಕೊತಿರ್ತಾನೆ. ಹೋಗ್ತಾ ಹೋಗ್ತಾ ಲಂಚ್ಗೆ ತಿನ್ನೋದಕ್ಕೆ ಜೀವಂತವಾದ ಹಾವನ್ನ ಕೂಡ ತಿನ್ನೋದಕ್ಕೆ ಶುರು ಮಾಡ್ಕೊಬಿಟ್ಟ. ಅವರ ಅಡ್ವೈಸ್ ಅನ್ನ ಕೇಳಿ ಚೆನ್ನಾಗಿ ಫೋಕಸ್ ಅನ್ನ ಬೆಳೆಸ್ಕೊತಾನೆ. ದಿನಗಳು ಹಾಗೆ ಕಳಿತಾ ಇವನಿಗೆ ಬಾಡಿ ಹಾಗೆ ಮಸ್ಕುಲರ್ ಆಗಿ ಚೇಂಜ್ ಆಗ್ತಿರುತ್ತೆ. ಅವರ ಹತ್ರ ಕಲ್ತ್ಕೊಂಡಿದ್ದ ಟ್ಯಾಲೆಂಟ್ಸ್ ಎಲ್ಲವನ್ನು ಇವನು ಲಾಯರ್ ಮುಂದೆನೂ ಮಾಡಿ ತೋರಿಸ್ತಾನೆ. ಉರಿತಿರುವ ಬೆಂಕಿಯ ಮೇಲೆ ಸ್ವಲ್ಪ ಹೊತ್ತು ಅವನ ಕೈಯನ್ನ ಬಿಸಿಯನ್ನು ತಡ್ಕೊಂಡು ಇಟ್ಟಿರ್ತಾನೆ. ಆವಾಗ ಮಾಸ್ಟರ್ ಅಜ್ಜ ತುಂಬಾನೇ ಹೆಮ್ಮೆಯಿಂದ, ನೀನೇ ನನ್ನ ಸೆಕೆಂಡ್ ಬೆಸ್ಟ್ ಸ್ಟೂಡೆಂಟ್, ನಾನು ಇಲ್ಲಿಯವರೆಗೂ ಟ್ರೈನ್ ಮಾಡಿದ್ರಲ್ಲೇ ಸೂಪರ್ ಆದ ಸೆಕೆಂಡ್ ಸ್ಟೂಡೆಂಟ್ ನೀನೇನೆ. ನೀನು ಜೈಲಿಗೆ ಹೋಗೋಕು ಮುಂಚೆ ನಿನಗೆ ಒಂದು ಟೆಸ್ಟ್ ಇರ್ತಿದೆ ಅಂತ ಹೇಳ್ತಾರೆ. ಅದು ಏನು ಟೆಸ್ಟ್ ಅಂದ್ರೆ, ನಮ್ಮ ಹೀರೋಗೆ ಕರೆಕ್ಟ್ ಅವನ್ನ ಹೇಳ್ಕೊಡೋದಕ್ಕೆ ಆಗೋದಿಲ್ಲ ಅಂತ ಚಿಕ್ಕ ಹುಡುಗರನ್ನ ಬಿಟ್ಟು ನಮ್ಮ ಹೀರೋಗೆ ಓಡಿಸಿದ್ರಲ್ವಾ ಒಬ್ಬರು ಮಾಸ್ಟರ್, ಕರಾಟೆ ಮಾಸ್ಟರ್. ಆ ಮಾಸ್ಟರ್ ಅನ್ನೇ ಜಗಳ ಮಾಡಿ ಗೆಲ್ಬೇಕಂತೆ. ನಮ್ಮ ಹೀರೋನು ಧೈರ್ಯವಾಗಿ ಅಲ್ಲಿಗೆ ಹೋಗ್ತಾನೆ. ಮಾಸ್ಟರ್ ಅನ್ನ ನೋಡಿ ಅವರ ಹತ್ರ ಬೇಕು ಅಂತ ಗಲಾಟೆ ಮಾಡ್ತಾನೆ. ಜಗಳನು ಶುರು ಆಗುತ್ತೆ. ಫಸ್ಟ್ ಮಾಸ್ಟರ್ ಅವರ ಏಟಿಂದ ನಮ್ಮ ಹೀರೋ ತಪ್ಪಿಸ್ಕೊತಾನೆ. ನಂತರ ನೆಕ್ಸ್ಟ್ ಮಾಸ್ಟರ್ ಅವರ ಸ್ಟೆಪ್ ಏನಾಗಿರಬಹುದು ಅಂತ ಗೆಸ್ ಮಾಡಿ ಹಾಗೆ ಅವರನ್ನ ಹಿಡಿದು ಕೆಳಗಡೆ ತೊಳ್ತಾನೆ. ಅವನ ಮುಖಕ್ಕೆ ಜೋರಾಗಿ ಒಂದು ಪಂಚನ ಇಟ್ಟು ಹಾಗೆ ಆ ಗೆದ್ದಿದ್ದ ಖುಷಿಯಲ್ಲಿ ಮಾಸ್ಟರ್ ಅಜ್ಜನ ಹತ್ರ ಬರ್ತಾನೆ. ಅವರು ಇವನಿಗೆ ಜೈಲಿಗೆ ಹೋಗಿ ಗೆದ್ದು ಬಾರಪ್ಪ ಅಂತ ಬ್ಲೆಸಿಂಗ್ಸ್ ಅನ್ನ ಮಾಡಿ ಕಳಿಸ್ಕೊಡ್ತಾರೆ. ಹೀರೋವನ್ನ ಕೋರ್ಟ್ ಎಂಟ್ರೆನ್ಸ್ ಅಲ್ಲಿ ಬಿಟ್ಬಿಟ್ಟು ಲಾಯರ್ ಅಲ್ಲಿಂದ ಹೊರಡ್ತಾರೆ. ಇವನು ಒಳಗಡೆ ಹೋಗೋದನ್ನ ಸೈಡ್ ಇಂದ ಹೌಸ್ಕೊಂಡು ಹೆಂಡತಿನ ನೋಡಿ ಬೇಜಾರಾಗಿ ಅಳ್ತಿರ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಕೈದಿಗಳ ಯೂನಿಫಾರ್ಮ್ ಅಲ್ಲಿ ಶರ್ಟ್ ಅನ್ನು ಎತ್ತು ಬಿಟ್ಬಿಟ್ಟು ಬರ್ತಿರ್ತಾನೆ. ಅವನ ಆ ಟ್ಯಾಟೂ ಅಲ್ಲಿ ಪ್ರೀತಿಯಿಂದ ಅಮ್ಮ ಅಂತ ಬರ್ದಿದ್ನಲ್ವಾ, ಅದರಲ್ಲಿ ಸ್ವಲ್ಪ ಚೇಂಜಸ್ ಅನ್ನ ಮಾಡಿ ಅಮ್ಮನನ್ನ ಕೊಂದವನು ಅನ್ನೋ ರೀತಿ ಬರ್ಕೊಂಡು ಬಂದಿದ್ದಾನೆ. ಜೈಲಿಗೆ ಹೋಗ್ಬೇಕಾದ್ರೆ ಒಬ್ಬ ಬೋಡೆ ತಲೆ ನಮ್ಮ ಹೀರೋ ಅವನ ತೊಳೆ ಮೇಲೆ ಕೈಯನ್ನ ಇಡ್ತಾನೆ. ಬಂತು ನೋಡಿ ಇವನಿಗೆ ಕೋಪ. ಹಾಗೆ ಅವನ ಎದೆಯನ್ನ ಹಿಡಿದು ಚೆನ್ನಾಗಿ ನುರಿದ್ ಬಿಟ್ಬಿಟ್ಟು ಅವನ ಮುಖಕ್ಕೇನೆ ಒಂದು ಪಂಚು. ಸ್ಟಾರ್ಟಿಂಗ್ ಅಲ್ಲಿ ಮಾಸನ್ನ ತೋರಿಸ್ತಾನೆ ನಮ್ಮ ಹೀರೋ. ಅವ್ರ ಜೊತೆಗೇನೆ ಅಮಾಯಕ ಹೊಸ ಕೈದಿಗಳು ಬರ್ತಿರ್ತಾರೆ. ಇವ್ರುಗಳು ಜೈಲಿಗೆ ಬಂದ ಮೇಲೆ ಜೈಲಿನ ವಾರ್ಡನು ಇವ್ರುಗಳನ್ನ ನೋಡಿ ಮಾತಾಡಿಸ್ತಾರೆ. ನಿಮ್ಮ ಒಳಗಡೆ ನೀವು ಏನನ್ನ ಬೇಕಾದ್ರೂ ಮಾಡ್ಕೊಳ್ಳಿ, ನನ್ನನ್ನು ನನ್ನ ಗಾರ್ಡ್ಸ್ ಅನ್ನ ಮಾತ್ರ ನೀವು ತೊಂದರೆನೆ ಮಾಡಬಾರ್ದು. ಆ ರೀತಿ ಏನಾದ್ರೂ ಮಾಡಿದ್ರೆ ಅಷ್ಟೇ ನಿಮಗಿರುವ ಬಾಲವನ್ನ ಹಾಗೆ ಶಾರ್ಪ್ ಆಗಿ ಕಟ್ ಮಾಡ್ಬಿಡ್ತೀವಿ ಅಂತ ಹೆದರಿಸಿ ಕಳಿಸ್ತಾರೆ. ನಂತರ ಗಾರ್ಡ್ಸ್ ಈ ಕೈದಿಗಳ ಡ್ರೆಸ್ ಅನ್ನ ಚೆನ್ನಾಗಿ ತರವಾಗಿ ಚೆಕ್ ಮಾಡಿ ಕಳಿಸ್ತಾರೆ. ಆವಾಗ ನಮ್ಮ ಹೀರೋ ಅವನ ಬ್ಯಾಕ್ ಸೈಡ್ ಅನ್ನು ನೋಡ್ಬಿಟ್ಟು ಗಾರ್ಡ್ಸ್ ಗಳೆಲ್ಲ ಶಾಕ್ ಆಗ್ತಾರೆ, ನಡ್ಗೋಗ್ತಾರೆ. ಅವ್ರಗಳನ್ನೇ ಹೆದರ್ಸೋ ಮಟ್ಟಿಗೆ ಅಂತದ್ದು ಏನನ್ನ ಹಿಂದೆ ಮಾಡ್ಕೊಂಡು ಬಂದಿದ್ದಾನೋ ಗೊತ್ತಿಲ್ಲ. ಚೆಕಿಂಗ್ ಮುಗಿಸಿ ಅವನನ್ನ ಸೆಲ್ಲಿಗೆ ಕಳಿಸ್ಕೊಡ್ತಾರೆ. ಆ ಸೆಲ್ಲಿಲಿ ಆಲ್ರೆಡಿ ಒಬ್ಬರು ಅಜ್ಜ ಸ್ಟೇ ಆಗಿರ್ತಾರೆ. ಸೊ ನಮ್ಮ ಹೀರೋ ಮತ್ತೆ ಆ ಅಜ್ಜ ಇಬ್ಬರು ಮಾತಾಡಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಗೆ ಬರ್ತಾರೆ. ಆ ಅಜ್ಜ ನಮ್ಮ ಹೀರೋಗೆ ಫುಲ್ ಜೈಲನ್ನ ಸುತ್ತಮುತ್ತ ತೋರಿಸ್ಕೊಡ್ತಾರೆ. ಆ ಜೈಲಲ್ಲಿ ಒಟ್ಟು 4 ಗ್ರೂಪ್ಸ್ ಇರ್ತಿದ್ಯಂತೆ. ಕಪ್ಪು ಜನರು ಇರ್ತಾ ಇರುವ ಬ್ಲಾಕ್ ಗ್ಯಾಂಗ್, ಮೆಕ್ಸಿಕನ್ ನಾಡನ್ನ ಸೇರಿದ ಮೆಕ್ಸಿಕನ್ ಗ್ಯಾಂಗ್, ಮಾತಾಡಿನೇ ಎಲ್ಲರನ್ನು ಸಾಯಿಸುವ ಬುದ್ಧಿವಂತರ ಗ್ಯಾಂಗ್, ಜನಾಂಗ ಹುಚ್ಚು ಹಿಡಿದ ನಾಸಿ ಗ್ಯಾಂಗ್. ಈ ಗ್ರೂಪ್ ಗಳಲ್ಲೇ ತುಂಬಾನೇ ಕಾಮ ಹುಚ್ಚು ಹಿಡಿದಿರೋನು ಯಾರು ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೆ ಇವರವೇ ಅಲ್ಲಿ ಒಬ್ಬನನ್ನ ತೋರಿಸ್ತಾರೆ. ಇವನೇನೇ ಅದು. ಅವನು ನೋಡೋದಕ್ಕೆ ಕರ್ರಿಗೆ ದೊಡ್ಡದಾಗಿ, ನೋಡೋದಕ್ಕೇನೆ ಕಾಡಿನ ಎಮ್ಮೆ ರೀತಿ ಇರ್ತಿದ್ದ. ಹೊಸದಾಗಿ ಜೈಲಿಗೆ ಬಂದಿರುವ ಒಬ್ಬ ಅಮಾಯಕ ಕೈದಿಯನ್ನ ಹಾಗೆ ಕತ್ತನ್ನ ಹಿಡಿದು ನೇತಾಡಿಸ್ತಿರ್ತಾನೆ. ಇವತ್ತೇನೆ ಆ ಹುಡುಗನನ್ನ ಬೇಟೆ ಆಡ್ಬಿಡ್ತಿದ್ದಾನೆ ಅನ್ಸುತ್ತೆ. ಆ ಸಮಯದಲ್ಲಿ ನಮ್ಮ ಹೀರೋ ಆ ಎಮ್ಮೆ ಹತ್ರ ಹೋಗ್ತಾನೆ. ಆ ಎಮ್ಮೆ ನಮ್ಮ ಹೀರೋ ಒಬ್ಬ ನಾರ್ಮಲ್ ಆದ ಹುಡುಗ ಅಂತ ಅನ್ಕೊಂಡು ಅವನಿಗೆ ಹೊಡೆಯೋದಕ್ಕೆ ಬರ್ತಾನೆ. ಆವಾಗ ಫಟ್ ಅಂತ ನಮ್ಮ ಹೀರೋ ಅವನ ಮುಖಕ್ಕೇನೆ ಒಂದು ಪಂಚು ಫಟಾರ್ ಅಂತ ಅವನ ಪ್ಯಾಂಟ್ ಅನ್ನು ಬಿಚ್ಚಿಬಿಡ್ತಾನೆ. ಎಲ್ಲರ ಮುಂದೆ ಅವನ ಕೈ ಬೆರಳುಗಳನ್ನ ಮೂರನ್ನ ಮುರಿದಾಕ್ತಾನೆ. ಒಂದೊಂದು ಡೈರೆಕ್ಷನ್ ಅನ್ನ ನೋಡ್ತಿರುತ್ತೆ. ನೋವನ್ನ ತಡ್ಕೊಳಕ್ಕೆ ಆಗದೆ ಅವನು ಜೋರಾಗಿ ಕಿರ್ಚಿ ಅಳ್ತಿರ್ತಾನೆ. ಇದನ್ನ ಸುತ್ತ ನಿಂತು ಎಲ್ಲರೂ ವಾಚ್ ಮಾಡ್ತಿರ್ತಾರೆ. ಅದನ್ನ ಈ ಜನಾಂಗ ಹುಚ್ಚಿಡಿದಿರುವ ನಾಜಿ ಗ್ಯಾಂಗ್ ಇರ್ತಿದಾರಲ್ಲ ಗ್ರೂಪ್, ಆ ಗ್ರೂಪ್ ನ ಲೀಡರ್ ಇವನ್ನೆಲ್ಲ ನೋಡ್ಬಿಟ್ಟು ನಮ್ಮ ಹೀರೋ ಹತ್ರ ಬಂದು ನೀನು ನಮ್ಮ ಗ್ರೂಪಿಗೆ ಜಾಯ್ನ್ ಆಗ್ಬಿಡು ಅಂತ ಹೇಳಿ ಕರೀತಾನೆ. ಅವನ ಮುಖಕ್ಕೂ ಜೋರಾಗಿ ಒಂದು ಪಂಚನ ಹೊಡಿತಾನೆ ನಮ್ಮ ಹೀರೋ. ಅದರ ನಂತರ ಆ ಕಾಡಿನ ಎಮ್ಮೆಯನ್ನ ನಮ್ಮ ಹೀರೋ ಹೊಡೆದ್ನಲ್ವಾ, ಸೊ ಅವನ ಬ್ಲಾಕ್ ಗ್ಯಾಂಗ್ ಇಂದ ಒಂದು 3-4 ಜನರು ಕಪ್ಪು ಜನಾಂಗದವರು ನಮ್ಮ ಹೀರೋವನ್ನು ಹೊಡೆಯೋದಕ್ಕಾಗಿ ಬರ್ತಾರೆ. ಅವನ್ನೆಲ್ಲ ನೋಡಿ ನಮ್ಮ ಹೀರೋ ಹೆದರ್ಕೊಳ್ಳೇ ಇಲ್ಲ. ಮಾಸ್ಟರ್ ಅಜ್ಜನ ಹತ್ರ ಕಲ್ತ್ಕೊಂಡಿದ್ದ ಎಲ್ಲಾ ಟ್ಯಾಲೆಂಟ್ ಅನ್ನು ಈ ಒಂದೇ ಜಗಳದಲ್ಲಿ ತೋರಿಸ್ಬಿಡ್ತಾನೆ. ಒಂದು ದೊಣ್ಣೆಯನ್ನು ಎರಡಾಗಿ ಹೊಡೆದಾಕಿ ಸುಮ್ನೆ ಸುತ್ತಿ ಹೊಡಿತಾನೆ. ಎಲ್ಲರಿಗೂ 4 ಜನರಿಗೂ
ಜೈಲಿಗೂ ಹಾಗೆ ಉಸಿರಾಡೋದಕ್ಕೇನೆ ಗ್ಯಾಪ್ ಕೊಡದೆ ಕಂಟಿನ್ಯೂಸ್ ಆಗಿ ಜಗಳ ಮಾಡ್ತಾನೆ, ಹೊಡಿತಾನೆ. ಅವನ ಈ ಫೈಟಿಂಗ್ ಸ್ಟೈಲ್ ಅನ್ನು ನೋಡ್ಬಿಟ್ಟು ಒಬ್ಬರು ಏಷ್ಯನ್ ಕೈದಿಯಲ್ಲಿ ಇರ್ತಾರೆ. ಕುಂಫು ಸ್ಟೈಲ್ ಅಲ್ಲಿ ನಮ್ಮ ಹೀರೋಗೆ ಹೊಡೆಯೋದಕ್ಕೆ ಓಡಿ ಬರ್ತಾರೆ. ಆ ಎರಡು ದೊಣ್ಣೆಯನ್ನು ಒಟ್ಟಿಗೆ ಸೇರಿಸಿ ಅವರ ಬೆನ್ನಿಗೆನೆ ದುಪ್ ಅಂತ ಒಂದು ಏಟು. ಫೈಟ್ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಹೀರೋ ನೆಕ್ಸ್ಟ್ ಆ ಬ್ಲಾಕ್ ಗ್ಯಾಂಗಿನ ಹೆಡ್ ಹತ್ರ ಹೋಗ್ತಾನೆ. ಅವನು ಅವರ ಹುಡುಗರನ್ನ ನಮ್ಮ ಹೀರೋಗೆ ಆಪೋಸಿಟ್ ಆಗಿ ಕಳ್ಸಿಕೊಟ್ಟಿದ್ರಿಂದ ಅವನ ಮುಖಕ್ಕೇನೆ ಅವನ ಬಾಯಿಗೆನೆ ಒಂದು ಪಂಚು. ಅದರಲ್ಲಿ ಅವನ 4 ಗೋಲ್ಡನ್ ಹಲ್ಲುಗಳು ಹೊರಗಡೆ ಬೀಳುತ್ತೆ. ಫಸ್ಟ್ ದಿನವೇ ನಮ್ಮ ಹೀರೋ ಆಡಿರುವ ಈ ರುದ್ರ ತಾಂಡವನ್ನ ನೋಡಿ ಇಡೀ ಜೈಲೇನೆ ನಡುಗೋಗ್ಬಿಟ್ಟಿದೆ. ಅಲ್ಲಿದ್ದ ಕೈದಿಗಳಿಗೆಲ್ಲರೂ ನಮ್ಮ ಹೀರೋವನ್ನ ನೋಡಿ ಹೆದರ್ಕೊಳ್ಳೋದಕ್ಕೆ ಶುರು ಮಾಡ್ಕೊಬಿಟ್ಟಿದ್ದಾರೆ. ವಾರ್ಡನ್ ನಡೆದಿದ್ದ ಜಗಳ ಎಲ್ಲವನ್ನು ಆಫೀಸಿಂದಾನೇ ನೋಡ್ಬಿಟ್ಟು ಜಾಲಿಯಾಗಿರ್ತಾರೆ. ಮಧ್ಯಾಹ್ನದ ಹೊತ್ತು ಲಂಚ್ ಅನ್ನು ತಿನ್ನೋದಕ್ಕಾಗಿ ಅಜ್ಜ ಮತ್ತೆ ಹೀರೋ ಹೋಗ್ತಾರೆ. ಆವಾಗ ಆ ಜಾಗಕ್ಕೆ ಆ ಇನ್ನೋಸೆಂಟ್ ಹುಡುಗ ಬರ್ತಾನೆ. ಆ ಕಾಡ್ ಎಮ್ಮೆ ಹತ್ರ ಇಂದ ಇವನನ್ನ ಕಾಪಾಡಿ ಬಿಟ್ಟಿದ್ದಕ್ಕಾಗಿ ನಮ್ಮ ಹೀರೋ ಹತ್ರ ಥ್ಯಾಂಕ್ಸ್ ಅನ್ನ ಹೇಳೋದಕ್ಕಾಗಿ ಬಂದಿದ್ದಾನೆ. ಅದಕ್ಕೆ ನಮ್ಮ ಹೀರೋ, ನಾನು ನಿನ್ನನ್ನು ಕಾಪಾಡೋದಕ್ಕಾಗಿ ಅದನ್ನ ಮಾಡ್ಲಿಲ್ಲ ತಮ್ಮ, ನನ್ನ ಮಾಸನ್ನ ನನ್ನ ವ್ಯಾಲ್ಯೂವನ್ನು ತೋರ್ಸೋದಕ್ಕಾಗಿ ನಾನು ಮಾಡಿದ್ದು ಅಂತ ಹೇಳ್ತಾನೆ. ನೆಕ್ಸ್ಟ್ ದಿನವೇ ವಾರ್ಡನ್ ನಮ್ಮ ಹೀರೋವನ್ನ ನೋಡೋದಕ್ಕಾಗಿ ಡೈರೆಕ್ಟ್ ಆಗಿ ಕರ್ಸಿರ್ತಾರೆ. ನಮ್ಮ ಹೀರೋಗೆ ಸ್ಮೋಕ್ ಮಾಡೋದಕ್ಕೆ ಸಿಗರೇಟ್, ಎಣ್ಣೆ ಅಂತ ಎಲ್ಲವನ್ನು ಕೊಟ್ಟು ಸೂಪರ್ ಆಗಿ ಅವನನ್ನ ಟ್ರೀಟ್ ಮಾಡ್ತಾರೆ. ನಮ್ಮ ಹೀರೋವನ್ನ ಪರ್ಟಿಕ್ಯುಲರ್ ಆಗಿ ಈ ಜೈಲಿಗೆ ಬರ್ಸಿರೋದೇ ಈ ವಾರ್ಡನೇ ಅಂತೆ. ಈ ವಾರ್ಡನ್ ಅವ್ರಿಗೆ ಈ ಜೈಲ್ ಇರ್ತಾ ಇರುವ ಈ ಪ್ರಾಪರ್ಟಿ ಮೇಲೆ ಒಂದು ಕಣ್ಣು. ಏನನ್ನಾದ್ರೂ ಮಾಡಿ ಜೈಲನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಬಿಟ್ಟು ಈ ಜೈಲ್ ಇರುವ ಭೂಮಿಯನ್ನ ಅಬೇಸ್ ಮಾಡೋದಕ್ಕೆ ನೋಡ್ತಿದ್ದಾನೆ. ಆ ಮಟ್ಟಿಗೆ ಈ ಪ್ಲೇಸ್ ಬರ್ತಾ ಈ ಜೈಲ್ ಇರ್ತಾ ಇರುವ ಈ ಪ್ರಾಪರ್ಟಿಯ ವ್ಯಾಲ್ಯೂ ಎಷ್ಟು ಬರ್ಬಹುದು, ಈ ಜಾಗವನ್ನ ಲೇಔಟ್ ಹಾಕಿ ಮನೆಗಳನ್ನ ಕಟ್ಟಿ ಬಿಟ್ರೆ ಈ ಜಾಗದಲ್ಲಿ ಎಷ್ಟು ಪ್ರಾಫಿಟ್ ಅನ್ನು ನೋಡಬಹುದು ಅಂತ ನಮ್ಮ ಹೀರೋ ಹತ್ರ ಸಜೆಷನ್ಸ್ ಅನ್ನ ಕೇಳ್ತಾನೆ. ಇದಕ್ಕೆ ಅಂತ ಸೆಪರೇಟ್ ಆಗಿ ಒಂದು ಆಫೀಸರ್ ಅನ್ನ ಕೆಲಸಕ್ಕೆ ಇಟ್ಟಿದ್ದಾನೆ ಈ ಜೈಲ್ ವಾರ್ಡನ್. ನಮ್ಮ ಹೀರೋ ಏನಾದ್ರೂ ಅಕಸ್ಮಾತ್ ಇವು ಎಲ್ಲದಕ್ಕೂ ಸರಿ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಈ ವಾರ್ಡನ್ ಗೆ ಹೆಲ್ಪ್ ಅನ್ನ ಮಾಡಿದ್ರೆ ವಾರ್ಡನ್ ಅವರು ರೆಕಮೆಂಡ್ ಮಾಡ್ಬೇಕಾದ್ರೆ 3 ವರ್ಷ ಜೈಲ್ ಶಿಕ್ಷೆಯನ್ನ 1 ವರ್ಷವಾಗಿ ಕಡಿಮೆ ಮಾಡ್ಬಿಡ್ತಾರಂತೆ. ಇದನ್ನ ಕೇಳಿದ ತಕ್ಷಣ ನಮ್ಮ ಹೀರೋ ಈ ಪ್ಲಾನ್ ಗೆ, ಈ ಐಡಿಯಾಗೆ ಓಕೆ ಅಂತ ಅಕ್ಸೆಪ್ಟ್ ಮಾಡ್ಕೊತಾನೆ. ಹಾಗೆ ದಿನಗಳು ಹೋಗ್ತಾ ಹೋಗ್ತಾ ಒಂದು ದಿನ ನಮ್ಮ ಹೀರೋವನ್ನ ರಿವೆಂಜ್ ತಗೊಳ್ಳೋದಕ್ಕಾಗಿ ಆ ಜನಾಂಗ ಹುಚ್ಚಿಡ್ದಿರುವ ಆ ನಾಜಿ ಲೀಡರ್ ಬಾತ್ರೂಮ್ ಗೆನೆ ಬರ್ತಾನೆ. ಅವನ ಕೈಯಲ್ಲಿ ಟೂತ್ ಬ್ರಷ್ ಅನ್ನ ಹಾಗೆ ಮೆಲ್ಟ್ ಮಾಡಿ ಅದ್ರ ಜೊತೆಗೆ ಬ್ಲೇಡ್ ಅನ್ನ ಫಿಕ್ಸ್ ಮಾಡಿರುವಂತಹ ಒಂದು ಟೂಲ್ ಇರುತ್ತೆ. ಈ ಮಟ್ಟಿಗೆ ರೆಡಿ ಮಾಡ್ಕೊಂಡು ಬಂದಿದ್ದಾನೆ ನಮ್ಮ ಹೀರೋ ಕಥೆಯನ್ನ ಮುಗಿಸೋದಕ್ಕಾಗಿ. ಅದನ್ನ ಇಟ್ಟು ಸ್ನಾನ ಮಾಡ್ತಿರುವ ನಮ್ಮ ಹೀರೋ ಎದೆಗೆನೆ ಕುರ್ಪನ ಹಾಕ್ಬಿಡ್ತಾನೆ. ಆವಾಗ ನಮ್ಮ ಹೀರೋ ಸೋಪುಗಳನ್ನು, ಶೂ ಲೇಸ್ ಅನ್ನು ಯೂಸ್ ಮಾಡಿ ರೆಡಿ ಮಾಡಿರುವ ಒಂದು ಟೂಲ್ ಅನ್ನ ಅವನು ಹೊರಗಡೆ ತೆಗಿತಾನೆ. ಅದನ್ನ ಯೂಸ್ ಮಾಡಿ ಹಾಗೆ ಸುತ್ತಿ ಸುತ್ತಿ ಆ ಲೀಡರ್ ಗೆ ಗೆರ್ರ ಬೆರ್ರಿ ಹೊಡೆದು ಬೆಂಡೆತ್ತುತ್ತಾನೆ. ಆ ಜಾಗದಲ್ಲಿ ಅವನು ಬಿದ್ದೋಗ್ತಾನೆ. ಸೊ ಆ ಚಾನ್ಸ್ ಅನ್ನ ಬ್ಲಾಕ್ ಗ್ಯಾಂಗ್ ಅವರು ರಿವೆಂಜ್ ಅನ್ನು ತಗೊಳ್ಳೋದಕ್ಕಾಗಿ ಯೂಸ್ ಮಾಡ್ಕೊತಾರೆ. ಜನಾಂಗ ಹುಚ್ಚು ಹಿಡಿದು ಸುತ್ತಾಡ್ತಿರುವ ಈ ನಾಜಿ ಲೀಡರಿನ ಬ್ಯಾಕಿಗೆ ಬ್ಲೇಡ್ ಅನ್ನ ಯೂಸ್ ಮಾಡಿ ಚೆನ್ನಾಗಿ ಆಪರೇಷನ್ ಮಾಡಿಟ್ಬಿಡ್ತಾರೆ. ಯಾರನ್ನ ಇದು ಮಾಡೋದು? ಆ ಬ್ಲಾಕ್ ಗ್ಯಾಂಗ್ ಅವರು. ನಂತರ ಒಂದು ದಿನ ನಮ್ಮ ಹೀರೋ ಲಾಯರ್ ಗೆ ಫೋನ್ ಕಾಲ್ ಅನ್ನ ಮಾಡಿ ಅವನ ಹೆಂಡತಿ ಬಗ್ಗೆ ವಿಚಾರಿಸ್ತಾನೆ. ಅವಳಿಗೆ ಇನ್ನ ಕೋಪ ಕಡಿಮೆ ಆಗಿಲ್ಲ ಅನ್ಸುತ್ತೆ. ಇನ್ನೊಂದು ದಿನ ನಮ್ಮ ಹೀರೋ ಆ ವಾರ್ಡನ್ ಗಾಗಿ ಕೂತು ಕೆಲಸ ಮಾಡ್ತಿರ್ತಾನೆ. ಆವಾಗ ಅವರು ನಮ್ಮ ಹೀರೋಗೆ ಡಾಗ್ ಅಂತ ಒಬ್ಬನನ್ನ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾರೆ. ಈ ಡಾಗ್ ವಿಯೆಟ್ನಾಮೀಸ್ ಮಾಫಿಯಾನ ಸೇರಿದವನು. ಇವಾಗ ಪ್ರಿಸನ್ ಬೋರ್ಡ್ ಅಲ್ಲಿ ಅಂದ್ರೆ ಕೈದಿಗಳಿಗಾಗಿ ಕಟ್ಟಿರುವ ಈ ಜೈಲಿಗೆ ಅಂತ ಬೋರ್ಡ್ ಮೆಂಬರ್ಸ್ ಎಲ್ಲ ಇರ್ತಾರೆ. ಆ ಮೆಂಬರ್ಸ್ ಅಲ್ಲಿ ಇವನು ಒಬ್ಬನಂತೆ. ಜೈಲ್ ಇರುವ ಈ ಲ್ಯಾಂಡ್ ಅನ್ನು ಇಟ್ಕೊಳ್ಳೋದಕ್ಕೂ ಜೈಲ್ ಅನ್ನು ಕ್ಲೋಸ್ ಮಾಡೋದಕ್ಕೂ ಅಂತಹ ದೊಡ್ಡ ಡಿಸಿಷನ್ ಎಲ್ಲ ತಗೊಳ್ಳೋದು ಆ ಬೋರ್ಡ್ ಮೆಂಬರ್ಸ್. ಸೊ ಅದರಲ್ಲಿ ಒಬ್ಬ ಮೆಂಬರ್ ಆಗಿ ಇರ್ತಾ ಇರುವ ಇವನಿಗೆ ನಮ್ಮ ವಾರ್ಡನ್ಗೆ ಏನೋ ಒಂದು ಕನೆಕ್ಷನ್. ಅವರುಗಳು ಅಲ್ಲಿರುವ ಕೈದಿಗಳನ್ನ ಜಗಳ ಮಾಡೋದಕ್ಕೆ ಬಿಟ್ಟು ಅವರುಗಳ ಒಳಗಡೆ ಇರ್ತಾ ಇರುವ ಜಗಳಗಳನ್ನ ಇಟ್ಟು ಒಬ್ಬರಿಗೊಬ್ಬರು ಮಾಡ್ಕೊಳ್ಳುವ ಕಂಟ್ರೋಲ್ ಅನ್ನ ಇಟ್ಟು ಈ ಜೈಲನ್ನು ನಮ್ಮ ಕೈಯಲ್ಲಿ ರನ್ ಮಾಡೋದಕ್ಕೆ ಆಗೋದಿಲ್ಲ, ಈ ಜೈಲ್ ಕೈದಿಗಳನ್ನ ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಬೋರ್ಡ್ ಹತ್ರ ಪರ್ಮಿಷನ್ ಅನ್ನ ಕೇಳಿ ಜೈಲನ್ನು ಕ್ಲೋಸ್ ಮಾಡೋದಕ್ಕೆ ನೋಡೋದೇ ಇವ್ರುಗಳ ಪ್ಲಾನ್. ಇವ್ರುಗಳ ಪ್ಲಾನ್ ಅನ್ನ ಅಲ್ಲಿರುವ ನಮ್ಮ ಹೀರೋನ ಕೇಳಿಸ್ಕೊತಾನೆ. ಆದ್ರೆ ಅದಕ್ಕಾಗಿ ಯಾವುದೇ ರೀತಿಯ ಸ್ಟೆಪ್ ಅನ್ನು ತಗೊಳ್ಳೋದಿಲ್ಲ ನಮ್ಮ ಹೀರೋ. ಜೈಲಿನ ಒಳಗಡೆ ಗಲಾಟೆಯನ್ನ ಉಂಟು ಮಾಡಬೇಕು. ಆ ಗಲಾಟೆಯನ್ನ ರೀಸನ್ ಆಗಿ ತೋರಿಸಿನೇ ಈ ಜೈಲನ್ನ ಕ್ಲೋಸ್ ಮಾಡಿಸಬೇಕು. ಇದೇನೆ ಇವ್ರುಗಳ ಪ್ಲಾನ್. ಆದ್ರೆ ಹೋರಾಟ ಬ್ಲಾಸ್ಟ್ ಆಗೋದು ಗಲಾಟೆ ನಡೆಯೋದಕ್ಕೋ ಯಾವುದೇ ರೀತಿಯ ಸ್ಟೆಪ್ ಅನ್ನು ತಗೋತಿಲ್ಲ ನಮ್ಮ ಹೀರೋ. ಒಂದು ದಿನ ನಮ್ಮ ಹೀರೋ ಮಾಸ್ಟರ್ ಅಜ್ಜನಿಗೆ ಫೋನ್ ಕಾಲ್ ಅನ್ನ ಮಾಡಿ ಫೈಟಿಂಗ್ ಬಗ್ಗೆ ಮಾತಾಡ್ತಾನೆ. ನಂತರ ಹೆಂಡತಿ ಬಗ್ಗೆ ಅವಾಗ ಯೋಚನೆ ಮಾಡಿ ಫೀಲ್ ಮಾಡ್ತಿರ್ತಾನೆ. ಅವಳಿಗಾಗಿ ಒಂದು ಲೆಟರ್ ನ ಬರೆಯೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನ ಕೈಯಲ್ಲಿ ಬರೆಯೋದಕ್ಕೆ ಆಗೋದಿಲ್ಲ. ಆವಾಗ ಅವನನ್ನ ಅಜ್ಜ ಮಾತಾಡಿ ತುಂಬಾನೇ ಎನ್ಕರೇಜ್ ಮಾಡ್ತಾರೆ. ಅದು ಹೇಗೆ, ನನಗೆ ಅಂತ ಇರ್ತಿದ್ದ ನನ್ನ ಹೆಂಡತಿಯನ್ನ ನಾನೇ ಕೊಂದ್ಬಿಟ್ಟೆ ತಮ್ಮ, ನೀನಾದ್ರೂ ನಿನ್ನ ಹೆಂಡತಿ ಜೊತೆಗೆ ಆರಾಮಾಗಿ ಚೆನ್ನಾಗಿ ಬದುಕೋದಕ್ಕೆ ನೋಡು ಅಂತ ಹೇಳಿ ಅಡ್ವೈಸ್ ಅನ್ನ ಮಾಡ್ತಾರೆ ನಮ್ಮ ಹೀರೋ ಅವನ ಸೆಲ್ಮೇಟ್ ಅಜ್ಜ. ನಂತರ ನಮ್ಮ ಹೀರೋ ಆ ಲೆಟರ್ ಅನ್ನು ಬರೆದು ಕಂಪ್ಲೀಟ್ ಮಾಡ್ತಾನೆ. ಅಲ್ಲಿ ನಮ್ಮ ಹೀರೋ ಮನೆಯಲ್ಲಿ ನೋಡಿದ್ರೆ ನಮ್ಮ ಹೀರೋನ ಹೆಂಡತಿ ಜೊತೆಗೆ ಮಾಸ್ಟರ್ ಅಜ್ಜನೂ ಇರ್ತಾರೆ. ಏನು ರೀಸನ್ ಅಂತ ಗೊತ್ತಾಗ್ತಿಲ್ಲ, ಏನು ನಡೀತಿದೆ ಅಂತ ಗೊತ್ತಾಗ್ತಿಲ್ಲ. ಕಟ್ ಮಾಡಿದ್ರೆ ನಮ್ಮ ಹೀರೋ ಇಡೀ ಜೈಲಲ್ಲಿ ಇರ್ತಾ ಇರುವ ಎಲ್ಲ ಕೈದಿಗಳಿಗೂ ಒಂದು ಮೀಟಿಂಗ್ ಅನ್ನ ಹಾಕ್ತಾನೆ. ಇವಾಗ ನಮ್ಮ ಹೀರೋನ ಜೈಲಲ್ಲಿ ಇರ್ತಾ ಇರುವ ಕೈದಿಗಳು ಎಲ್ಲರೂ ದೊಡ್ಡಣ್ಣ ಅಂತ ಕರೀತಿರ್ತಾರೆ. ಇವನು ಏನನ್ನಾದ್ರೂ ಹೇಳಿದ್ರೆ ಎಲ್ಲರೂ ಇವನ ಮಾತಿಗೆ ಮರ್ಯಾದೆಯನ್ನ ಕೊಟ್ಟು ಕಂಪ್ಲೀಟ್ ಆಗಿ ಕೆಲಸಗಳನ್ನ ಮಾಡ್ತಿರ್ತಾರೆ. ಆ ಮೀಟಿಂಗ್ ಅಲ್ಲಿ ಜೈಲ್ ಕೈದಿಗಳು ಎಲ್ಲರೂ ಸೈಲೆಂಟ್ ಆಗಿ ಒಟ್ಟಿಗೆ ಕೂತಿರೋದನ್ನ ನೋಡ್ಬೇಕಾದ್ರೇನೆ ಇಲ್ಲಿರುವ ವಾರ್ಡನ್ ಗೆ ಹೊಟ್ಟೆ ಉರಿತಿರುತ್ತೆ. ಇವುಗಳನ್ನ ಇಟ್ಟು ಎಲ್ಲಿಂದ ನಾವು ಗಲಾಟೆಯನ್ನು ಮಾಡಿಸೋದಕ್ಕೆ ಆಗುತ್ತೆ ಅಂತ ಯೋಚಿಸ್ತಿರ್ತಾರೆ. ಮೀಟಿಂಗ್ ಅಲ್ಲಿ ನಮ್ಮ ಹೀರೋ ಕೈದಿಗಳ ಹತ್ರ ಇರುವ ವೈಲೆಂಟ್ ಆದ ಗೇಮ್ಸ್, ಹಾರರ್ ಮೂವೀಸ್, ಫೈಟಿಂಗ್ ಸಿಡೀಸ್ ಎಲ್ಲವನ್ನು ಕಿತ್ತು ಕಸಕ್ಕೆ ಹಾಕ್ತಾನೆ. ವೈಲೆಂಟ್ ಆಗಿರುವ ಗೇಮ್ಸ್ ಗಳನ್ನು ಇಲ್ಲ ಫೈಟಿಂಗ್, ಮರ್ಡರ್, ಹಾರಿಫಿಕ್, ಬ್ರೂಟಲ್, ರಕ್ತ, ಬ್ಲಡ್ ಅಂತ ಇರ್ತಾ ಇರುವ ಮೂವೀಸ್ ಗಳನ್ನು ನೋಡಿದ್ರು ಜೈಲ್ ಕೈದಿಗಳು ಯಾವಾಗ್ಲೂ ಆ ರೀತಿ ವೈಲೆಂಟ್ ಆಗಿನೇ ಬಿಹೇವ್ ಮಾಡ್ತಿರ್ತಾರೆ. ಆವಾಗ್ಲೇನೆ ಗಲಾಟೆಯನ್ನ ಮಾಡ್ಕೊಳ್ಳೋದಕ್ಕೆ ಈ ಕೈದಿಗಳಿಗೆ ಈಸಿ ಆಗಿರುತ್ತೆ ಅನ್ನೋದೇ ಈ ವಾರ್ಡನ್ ಅವರ ಥಾಟ್. ಆದ್ರೆ ಅವು ಎಲ್ಲವನ್ನು ಕಿತ್ತು ಕಸಕ್ಕೆ ಹಾಕ್ಬಿಟ್ಟು ಒಂದು ಸೈಲೆಂಟ್ ಆಗಿರುವ ಸೂಪರ್ ಆಗಿರುವ ಸಾಂಗ್ ಅನ್ನ ಹಾಕಿ ಬಿಡ್ತಾನೆ ಹೀರೋ. ಎಲ್ಲರೂ ರಿಲ್ಯಾಕ್ಸ್ಡ್ ಆಗಿ ಈ ಸಾಲ್ಸಾ ಸಾಂಗ್ ಅನ್ನ ಕೇಳಿ ಅಂತ
ಹೇಳ್ತಾನೆ. ಮ್ಯೂಸಿಕ್ ಅಲ್ಲಿ ಕೂಡ ರ್ಯಾಪ್ ಸಾಂಗ್ಸ್ ಅಂತ ಇರ್ತಿದೆ, ಸುಮ್ನೆ ಕಯ 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 ಅಂತ ಕಿರ್ಸ್ತಿರುತ್ತೆ, ಅದನ್ನ ಕೂಡ ನೀವು ಯಾರು ಕೇಳಿಸ್ಕೋಬೇಡಿ, ಈ ಸಾಲ್ಸಾ ಮ್ಯೂಸಿಕ್ ಅನ್ನ ಕೇಳಿ ಅಂತ ಅಡ್ವೈಸ್ ಅನ್ನ ಮಾಡ್ತಾನೆ. ನಂತರ ಅಲ್ಲಿರುವ ಚಿಕ್ಕ ಏಜಿನ ಹುಡುಗರು ಸಣ್ಣಕ್ಕೆ ಕುಲ್ಲಕ್ಕಿರ್ತಿರುವ ಹುಡುಗರನ್ನ ಅಬ್ಯೂಸ್ ಮಾಡೋದನ್ನ ಬಿಟ್ಬಿಟ್ಟು ನಿಮಗಾದ ಪಾರ್ಟ್ನರ್ ಅನ್ನ ಈ ಜೈಲಿನಲ್ಲಿ ನೀವೇನೆ ಹುಡುಕಿ ಕಂಡಿಡೀರಿ ಅಂತಾನು ಅಡ್ವೈಸ್ ಅನ್ನ ಮಾಡ್ತಾನೆ. ಆವಾಗ ಮೀಟಿಂಗ್ ಅಲ್ಲಿ ನಮ್ಮ ಹೀರೋ ಇಂದ ಆಲ್ರೆಡಿ ಕೈ ಬೆರಳುಗಳನ್ನ ಮುರಿಸ್ಕೊಂಡಿರುವ ಕಾಡಿನ ಎಮ್ಮೆ ಆ ನಾಜಿ ಗ್ಯಾಂಗ್ ಅಲ್ಲಿ ಇರ್ತಾ ಇರುವ ಒಬ್ಬನನ್ನ ಪಾರ್ಟ್ನರ್ ಆಗಿ ಚೂಸ್ ಮಾಡ್ಕೊತಾನೆ. ಇನ್ ಮುಂದೆ ನನ್ನ ಪಾರ್ಟ್ನರ್ ಅವರೇನೆ ಅಂತ ಹೇಳ್ತಾನೆ. ಈ ಕಪಲ್ಸ್ ಗಳನ್ನ ಹಾಸ್ಪಿಟಲ್ ರೂಮ್ ಇಂದ ವಿಂಡೋ ಮುಖಾಂತರ ಹಿಂದೆ ಗಾಯಗಳಾಗಿರುವ ನಾಜಿ ಲೀಡರ್ ನೋಡ್ತಿರ್ತಾನೆ. ಆದ್ರೆ ಇವಾಗ ಸದ್ಯಕ್ಕೆ ಅವನ ಕೈಯಲ್ಲಿ ಏನನ್ನು ಮಾಡೋದಕ್ಕೆ ಆಗೋದಿಲ್ಲ, ಜಗಳ ಮಾಡುವಂತಹ ಕಂಡೀಷನ್ ಅಲ್ಲೂ ಅವನಿಲ್ಲ. ಮಿಕ್ಕಿರುವ ಕೈದಿಗಳು ನಮ್ಮ ಹೀರೋ ಹೇಳಿರುವ ಈ ರೂಲ್ಸ್ ಗೆ ಅಂದ್ರೆ ವೈಲೆನ್ಸ್ ಬೇಡ, ಮೂವಿಯಲ್ಲೂ ಕೂಡ ಯಾಕೆ ಮ್ಯೂಸಿಕ್ ಅಲ್ಲಿ ಕೂಡ ವೈಲೆನ್ಸ್ ಬೇಡ ಅಂತ ಎಲ್ಲರೂ ಅಡ್ಜಸ್ಟ್ ಮಾಡಿ ಸರಿ ಅಂತ ಹೋಗ್ತಾರೆ. ಅವತ್ತು ಊಟ ಮಾಡುವ ಟೈಮ್ ಅಲ್ಲಿ ಇಷ್ಟು ದಿನಗಳಾಗಿ ಆ ಜೈಲಿನಲ್ಲಿ ಸಣ್ಣಕ್ಕೆ ಕುಳ್ಳಕ್ಕೆ ಇರ್ತಾ ಇದ್ದ ಇನ್ನೋಸೆಂಟ್ ಅಮಾಯಕ ಹುಡುಗರು, ಅಮಾಯಕ ಕೈದಿಗಳು ಇಷ್ಟು ದಿನಗಳಾಗಿ ಅಬ್ಯೂಸ್ ಆಗ್ತಿದ್ರು. ಅವರೆಲ್ಲರೂ ಇವಾಗ ನಮ್ಮ ಹೀರೋ ಹತ್ರ ಬಂದು ಅವನನ್ನ ನೋಡಿ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ನಿಮ್ಮ ಕೈಯಲ್ಲಿ ಮಾತ್ರವೇ ಇದು ಸಾಧ್ಯವಾಯಿತು, ನಿಮ್ಮ ಜೊತೆಗೇನೆ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ಕೇಳ್ಕೊತಾರೆ. ಹಾಗೆ ನಮ್ಮ ಹೀರೋಗೆ ಅಂತ ಒಂದು ಗ್ಯಾಂಗ್ ಫಾರ್ಮ್ ಆಗುತ್ತೆ. ಆ ಗ್ಯಾಂಗ್ ಅಲ್ಲಿ ಹೊಸದಾಗಿ ಸೇರಿದ ಕಪಲ್ ಜೋಡಿಗಳಿಂದ ಇನ್ನ ಕೆಲವೊಬ್ರು ಬಂದು ಆ ಗ್ರೂಪ್ ಗೆ ಜಾಯ್ನ್ ಆಗ್ತಾರೆ. ಆವಾಗ ಸೆಲ್ಮೇಟ್ ಅಜ್ಜ ಅವರು ನಮ್ಮ ಹೀರೋಗೆ ಅವನ ಹೆಂಡತಿ ಕಳಿಸಿರುವ ಲೆಟರ್ ಅನ್ನ ತೆಗೆದು ತೋರಿಸ್ತಾರೆ. ಅದನ್ನ ಹೀರೋ ಓದ್ಬಿಟ್ಟು ನನ್ನ ಹೆಂಡತಿ ನನ್ನನ್ನು ನೋಡೋದಕ್ಕಾಗಿ ಬರ್ತಿದ್ದಾಳೆ ಅಂತ ತುಂಬಾನೇ ಖುಷಿ ಆಗ್ತಿರ್ತಾನೆ. ಇನ್ನೊಂದು ಕಡೆ ಆಲ್ರೆಡಿ ಜಗಳ ಮಾಡ್ತಾ ಇರುವ ಮೆಕ್ಸಿಕನ್ ಗ್ಯಾಂಗ್ ಲೀಡರ್ ಅನ್ನು, ಬ್ಲಾಕ್ ಗ್ಯಾಂಗಿನ ಲೀಡರ್ ಅನ್ನು ಸಮಾಧಾನ ಮಾಡಿ ಒಂದಾಗಿ ಸೇರಿಸ್ಕೊಡ್ತಾನೆ ನಮ್ಮ ಹೀರೋ. ಏನಿಕ್ರೋ ಜಗಳ, ಎಲ್ಲರೂ ಸೈಲೆಂಟ್ ಆಗಿ ಜಾಲಿ ಆಗಿರೋಣ, ಆ ರೀತಿ ಒಬ್ಬೊಬ್ಬರು ಮಾತಾಡ್ಕೊಂಡು ಹಾಗೆ ಒಬ್ಬೊಬ್ಬರಾಗಿ ಫ್ರೆಂಡ್ಸ್ ಆಗ್ಬೇಕಾದ್ರೆ ಅವ್ರಗಳ ಮಧ್ಯೆ ಇರ್ತಾ ಇದ್ದ ಗಲಾಟಿ, ಜನಾಂಗ ಹುಚ್ಚು ಇವೆಲ್ಲವೇ ಹೊರಟೋಗ್ಬಿಡುತ್ತೆ, ಕಡಿಮೆ ಆಗ್ತಿರುತ್ತೆ. ಸೊ ಎಲ್ಲರೂ ಒಂದಾಗಿ ಸೇರಿ ಆಟ ಆಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ನಾಜಿ ಲೀಡರ್ ಕೂಡ ಒಳ್ಳೆಯವನಾಗ್ಬಿಟ್ಟ. 2 ವಾರದ ನಂತರ ನಮ್ಮ ಹೀರೋವನ ಹೆಂಡತಿ ಜೈಲಿಗೆ ಬರ್ತಾಳೆ. ಅವ್ರಿಗೆ ಅಂತ ಅಲಾಟ್ ಮಾಡಿರುವ ರೂಮ್ ಅಲ್ಲಿ ತುಂಬಾ ದಿನಗಳನ್ನ ಬಿಟ್ಟು ನೋಡ್ಕೋತಿದ್ದಾರೆ ಅಲ್ವಾ, ಆದ್ರಿಂದ ಸ್ವಲ್ಪ ಹಾಗೂ ಹೀಗೂ ಇರ್ತಾರೆ. ಸ್ವಲ್ಪ ಹೊತ್ತಲ್ಲಿ ಆ ಜಾಗಕ್ಕೆ ಒಬ್ಬ ಗಾರ್ಡ್ ಬರ್ತಾನೆ. ಬಂದು ನಮ್ಮ ಹೀರೋವನ ಹಿಡಿದು ಎಲ್ಲಿಗೋ ಕರ್ಕೊಂಡು ಹೋಗ್ತಾನೆ. ಎಲ್ಲಿಗೆ ಅಂತ ನೋಡಿದ್ರೆ ವಾರ್ಡನ್ ಅವರ ರೂಮಿಗೆ. ಅಲ್ಲಿಗೆ ಹೋದ ಮೇಲೆ ಆ ವಾರ್ಡನ್ ನಮ್ಮ ಹೀರೋವನ್ನ ನೋಡಿ ಸಿಕ್ಕಾಪಟ್ಟೆ ವಾರ್ನಿಂಗ್ ಅನ್ನ ಮಾಡ್ತಾರೆ. ಏನು ನೀನು ಅನ್ಕೊಂಡಿದ್ಯಾ, ಎಲ್ಲರ ಮಧ್ಯದಲ್ಲೂ ನೀನು ಜಗಳವನ್ನ ಬರೆಸಬೇಕು, ಎಲ್ಲರೂ ಹೊಡೆದಾಡ್ಕೊಂಡು ಸಾಯ್ಬೇಕು ಅಂತ ತಾನೇ ನಿನ್ನನ್ನ ಕಳಿಸ್ಕೊಟ್ಟಿದ್ದು. ಆದ್ರೆ ನೀನು ಕೈದಿಗಳನ್ನ ಒಂದಾಗಿ ಸೇರ್ಸಿಡ್ತಿದ್ಯಾ, ಎಲ್ಲರನ್ನು ಫ್ರೆಂಡ್ಶಿಪ್ ಮಾಡ್ಕೊಡ್ತಿದ್ಯಾ, ಸುಮ್ನೆ ಅಕ್ಸೆಪ್ಟ್ ಅನ್ನ ಮಾಡ್ಕೊಂಡು ಕೆಲಸವನ್ನ ಮಾಡು, ಇಲ್ಲ ಅಂದ್ರೆ ನಿನ್ನ ಕಥೆಯನ್ನ ಮುಗಿಸ್ಬಿಡ್ತೀನಿ ಅಂತ ಹೆದರ್ಸ್ತಾರೆ. ಈ ವಾರ್ಡನ್ ಅವರ ಲೈಫಿನ ಏಮೆ ಈ ಲ್ಯಾಂಡ್ ಅನ್ನ ಇಂಡೈರೆಕ್ಟ್ ಆಗಿ ಅಬೇಸ್ ಮಾಡ್ಕೊಂಡು ಹಣವನ್ನ ನೋಡೋದೆ. ಈ ಕಡೆ ನಮ್ಮ ಹೀರೋಗೆ ಬೇರೆ ರಾತ್ರಿ ಆದ್ರೆ ಅವನ ಹೆಂಡತಿ ಮತ್ತೆ ಇವನಿಗೆ ಫೈಟಿಂಗ್ ಸ್ಕಿಲ್ಸ್ ಅನ್ನ ಹೇಳ್ಕೊಟ್ಟಿದ್ದ ಅಜ್ಜನುವೆ ಒಂದಾಗಿರೋ ರೀತಿ ತಪ್ಪಾಗಿ ಇವನಿಗೆ ಕನಸು ಬರ್ತಿರುತ್ತೆ. ಅದರಿಂದ ಇವನು ವಾರ್ಡನ್ ಅವರ ಮಾತನ್ನ ಕೇಳಿ 3 ವರ್ಷ ಜೈಲು ಶಿಕ್ಷೆಯನ್ನ 1 ವರ್ಷ ಜೈಲು ಶಿಕ್ಷೆಯಾಗಿ ಕಡಿಮೆ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿ ಇಲ್ಲಿಂದ ಬೇಗನೆ ಹೋಗೋಣ ಅಂತ ಅನ್ಕೋತಾನೆ. ಆದ್ರಿಂದ ಜೈಲ್ ಕೈದಿಗಳ ಮಧ್ಯ ಇವನು ಮಾಡ್ತಾ ಇದ್ದ ಅಲ್ವಾ ಪಂಚಾಯಿತಿ ಮಾತುಕತೆ, ಅವನ್ನೆಲ್ಲ ಸ್ಟಾಪ್ ಮಾಡಿ ಬಿಡ್ತಾನೆ. ಯಾರ್ ಬೇಕಾದ್ರೂ ಏನನ್ನ ಬೇಕಾದ್ರೂ ಮಾಡ್ಕೊಂಡು ಹೋಗ್ರೋ, ಇದ್ರ ಮೇಲೆ ನಿಮ್ಮ ಮೇಲೆ ನನಗೆ ಒರಿನೇ ಇಲ್ಲ ಅಂತ ಹೇಳ್ಬಿಡ್ತಾನೆ. ಆದ್ರಿಂದ ಮತ್ತೆ ಹಳೆ ರೀತಿ ಪ್ರಾಬ್ಲಮ್ಗಳು ಶುರುವಾಗುತ್ತೆ. ಎಲ್ಲರೂ ಹೊಡೆದಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಜೊತೆಗೇನೆ ಇರ್ತಾ ಇದ್ದ ಸೆಲ್ಮೇಟ್ ಅಜ್ಜ ಕೂಡ ಏನಿವನು ಈ ರೀತಿ ಚೇಂಜ್ ಆಗ್ಬಿಟ್ನಲ್ಲ ಅಂತ ಬೇಜಾರಾಗ್ತಿರ್ತಾರೆ. ಆವಾಗ ನಮ್ಮ ಹೀರೋ ಆ ಅಜ್ಜನ ಹತ್ರ ನಾಳೆ ಆ ಗಾರ್ಡ್ಸ್ ಇರುವ ಜಾಗಕ್ಕೆ ಮಾತ್ರ, ಆ ಕಡೆ ಮಾತ್ರ ನೀವು ಹೋಗ್ಬಿಡ್ಬೇಡಿ, ಹುಷಾರಾಗಿರಿ ಅಂತ ಮಾತ್ರ ಹೇಳ್ಬಿಟ್ಟು ಹೋಗ್ತಾನೆ. ಇದ್ರಲ್ಲಿ ಆ ಅಜ್ಜನಿಗೆ ನೆಕ್ಸ್ಟ್ ದಿನ ಏನೋ ಒಂದು ಸಮಸ್ಯೆ ಕಾದಿದೆ ಅನ್ನೋ ವಿಷಯ ಅರ್ಥ ಆಗುತ್ತೆ. ಅದನ್ನ ಅಜ್ಜ ಹಾಗೆ ಎಲ್ಲರಿಗೂ ಸ್ಪ್ರೆಡ್ ಮಾಡ್ತಾರೆ. ಆ 4 ಗ್ಯಾಂಗ್ ಲೀಡರ್ಸ್ಗೂ ಹೇಳ್ತಾರೆ. ಆ ಲೀಡರ್ಸ್ ಅದನ್ನ ಕೈದಿಗಳ ಹತ್ರ ಸ್ಪ್ರೆಡ್ ಮಾಡ್ತಾರೆ. ಬೆಳಗ್ಗೆ ಆಗಿದ್ದ ತಕ್ಷಣ ಇನ್ಸ್ಪೆಕ್ಷನ್ ಗಾಗಿ ಬೋರ್ಡ್ ಮೆಂಬರ್ಸ್ ಎಲ್ಲ ಬರ್ತಾರೆ. ಅವ್ರಗಳ ಹತ್ರ ನಮ್ಮ ವಾರ್ಡನ್ ನಮ್ಮ ಹೀರೋಯಿನ ಪರೋಲ್ ಬಗ್ಗೆ ಆಲ್ರೆಡಿ ಮಾತಾಡಿದ್ದಾರೆ, ರೆಕಮೆಂಡೇಶನ್ ಮಾಡಿ ಮಾತಾಡಿದ್ದಾರೆ. ಪರೋಲ್ ಅಂದ್ರೆ ಜೈಲು ಶಿಕ್ಷೆಯನ್ನ ಕಡಿಮೆ ಮಾಡಿ ಜೈಲಿನ ಬದಲು ಹೊರಗಡೆ ಇರುವ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಅನ್ನ ಗೂಡ್ಸೋದು, ಒರೆಸೋದು, ಪೇಂಟ್ ಹೊಡೆಯೋದು, ದೇವಸ್ಥಾನಗಳಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡೋದು, ಸೇವೆಗಳನ್ನ ಮಾಡೋದು, ಅಂದ್ರೆ ಶಿಕ್ಷೆಯ ಬದಲು ಬೇರೆ ಏನಾದ್ರೂ ಕೆಲಸಗಳನ್ನ ಮಾಡಬೇಕು. ಆ ರೀತಿ ಆಕ್ಟಿವಿಟೀಸ್ ಗಳನ್ನ ಕೊಟ್ಟು ಹೊರಗಡೆ ಕಳಿಸೋದಕ್ಕೂ ಚಾನ್ಸಸ್ ಇದೆ. ಆದ್ರೆ ಈ ಪರೋಲ್ ನಡೆಯೋ ಪ್ರೊಸೀಜರ್ ಮುಂಚೆ ಒಂದು ಇಂಟರ್ವ್ಯೂ ನಡೆಯುತ್ತೆ. ಅದರಲ್ಲಿ ನಮ್ಮ ಹೀರೋ ಹೋಗಿ ಕೂತು ಹೌದು ಸ್ವಾಮಿ, ಹೌದು ದೇವ್ರೆ ಅಂತ ಹೇಳಿದ್ರೆ ಸಾಕು, ಆರಾಮಾಗಿ ಇವನು ಬೇಗನೆ ಹೊರಗಡೆ ಬಂದ್ಬಿಡ್ಬಹುದು. ಆ ರೂಮಿಗೆ ಹೊರಗಡೆನೆ ಇವನ ಹೆಂಡತಿ ಮತ್ತೆ ಮಾಸ್ಟರ್ ರಾಜ ಇಬ್ಬರು ಜೋಡಿಯಾಗಿ ಕೂತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಕೈದಿಗಳು ಗ್ರೌಂಡ್ ಒಳಗಡೆ ಹೋಗೋದಕ್ಕಾಗಿ ಲೈನ್ ಆಗಿ ನಿಂತಿರ್ತಾರೆ. ಅವ್ರುಗಳು ಒಳಗಡೆ ಕಿತಾಪತಿ ಮಾಡಿ ಅವ್ರುಗಳು ಹೊಡೆದಾಡ್ಕೋಬೇಕು. ಅದೇನೆ ಇವಾಗ ವಾರ್ಡನ್ ಅವರ ಪ್ಲಾನ್. ಸೊ ಗಲಾಟಿ ನಡಿಬೇಕಾದ್ರೆ ಕೈದಿಗಳನ್ನ ಶೂಟ್ ಮಾಡೋದಕ್ಕಾಗಿ ಆಲ್ರೆಡಿ ಗಾರ್ಡ್ಸ್ ಗೆ ಆರ್ಡರ್ ಅನ್ನ ಹಾಕಿರ್ತಾನೆ ಆ ವಾರ್ಡನ್. ಒಂದು ಕಡೆ ಗಲಾಟಿ, ಒಂದು ಕಡೆ ಶೂಟಿಂಗು, ಇವು ಎಲ್ಲವನ್ನು ಬೋರ್ಡ್ ಮೆಂಬರ್ಸ್ ಡೈರೆಕ್ಟ್ ಆಗಿ ನೋಡ್ತಾರೆ. ಯಾರುವೇ ಇಲ್ಲಿ ಒಬಿಡಿಯಂಟ್ ಆಗಿರ್ತಾ ಇಲ್ಲ, ಯಾರುವೇ ಕರೆಕ್ಟ್ ಆಗಿರ್ತಾ ಇಲ್ಲ, ಜೈಲಿಗೆ ಹಾಕಿರೋ ಶಟರ್ ಅನ್ನ ಅಂತ ಕ್ಲೋಸ್ ಮಾಡಿಸ್ತಾರೆ. ಅದೇ ಬೋರ್ಡ್ ಅಲ್ಲಿ ಮೆಂಬರ್ ಆಗಿರ್ತಾ ಇರುವ ಡಾಂಗ್ ಸಿಗುವ ಗ್ಯಾಪ್ ಅಲ್ಲಿ ಜೈಲಿಗೆ ಸೇರಿದ ಈ ಲ್ಯಾಂಡ್ ಅನ್ನ ಸೇಲ್ ಮಾಡೋದಕ್ಕೆ ಇವನು ರೆಡಿ ಮಾಡ್ತಾನೆ. ಅದನ್ನ ಒಂದು ವಿಯೆಟ್ನಾಮೀಸ್ ಮಾಫಿಯಾಗೆ ಲ್ಯಾಂಡ್ ಅನ್ನ ಮಾರಿಬಿಟ್ಟು ಅದರಿಂದ ಬರುವ ಹಣ ಯಾರ್ಯಾರಿಗೆ ಹೋಗಿ ಸೇರುತ್ತೆ, ಆ ಡಾಂಗಿಗೆ ಮತ್ತೆ ನಮ್ಮ ವಾರ್ಡನ್ಗೆ ಕೋಟಿ ಕೋಟಿ ಹಣ ಬರುತ್ತೆ. ಇದೇನೆ ಇವ್ರಗಳ ಅಲ್ಟಿಮೇಟ್ ಪ್ಲಾನ್. ಇವ್ರಗಳ ಪ್ಲಾನ್ ಯಾವುದೇ ಕಾರಣಕ್ಕೂ ನಡಿಲೇಬಾರ್ದು ಅನ್ನೋದೇ ನಮ್ಮ ಹೀರೋ ಅವನ ಪ್ಲಾನ್. ಇವಾಗ ಅವನು ಅನ್ಕೊಂಡಿದ್ರೆ ಹೌದು ಹೌದು ದೇವ್ರೆ ಅಂತ ಹೇಳಿ ಇವಾಗ ಜೈಲನ್ನ ಬಿಟ್ಟು ಅವನು ಆರಾಮ
ಆರಾಮಾಗಿ ಹೊರಗಡೆ ಬಂದ್ಬಿಡ್ಬೋದಾಗಿತ್ತು, ಪರೋಲ್ ಅಲ್ಲಿ ಹೋಗ್ಬಿಟ್ಟಿರ್ಬೋದಾಗಿತ್ತು. ಆದ್ರೆ ಇಷ್ಟು ದಿನಗಳಾಗಿ ಕೈದಿಗಳು ಇವನ ಜೊತೆ ಇರ್ತಿದ್ರಲ್ವಾ, ಇವನಿಗೆ ಸಪೋರ್ಟ್ ಮಾಡಿದ್ರಲ್ವಾ. ಸೊ ಇವಾಗ ಅವ್ರುಗಳು ಸಾಯೋದ್ರಲ್ಲಿ ನಮ್ಮ ಹೀರೋಗೆ ಒಂದು ಚೂರು ಇಷ್ಟನೇ ಇಲ್ಲ. ಅವ್ರುಗಳನ್ನ ಹೇಗಾದ್ರೂ ಕಾಪಾಡಬೇಕು ಅಂತ ಅನ್ಕೋತಾನೆ. ಆದ್ರಿಂದ ಬೇಕು ಬೇಕು ಅಂತ ಇಂಟರ್ವ್ಯೂ ಅಲ್ಲಿ ರಫ್ ಆಗಿ ಮಾತಾಡಿ ರೌಡಿ ರೀತಿ ಬಿಹೇವ್ ಮಾಡಿ ಪರೋಲು ಸಿಗದೆ ಇರೋ ರೀತಿ ಮಾಡ್ಕೋತಾನೆ. ಇಂಟರ್ವ್ಯೂ ಅನ್ನ ಕಟ್ ಮಾಡಿಬಿಟ್ಟು ಬೇಗ ಬೇಗ ಕೈದಿಗಳನ್ನ ಕಾಪಾಡೋದಕ್ಕಾಗಿ ಓಡಿ ಹೋಗ್ತಾನೆ. ಆವಾಗ ನಮ್ಮ ಹೀರೋವನ್ನ ಮಧ್ಯದಲ್ಲಿ ಬಂದು ಡಾಂಗ್ ಅವನು ತಡಿತಾನೆ. ಆಕ್ಚುಲಿ ಈ ಡಾಂಗ್ ಯಾರು ಗೊತ್ತಾ, ನಮ್ಮ ಮಾಸ್ಟರ್ ರಾಜ ಕೂಡ ನಮ್ಮ ಹೀರೋವನ್ನ ತುಂಬಾನೇ ಅಪ್ರಿಶಿಯೇಟ್ ಮಾಡಿರ್ತಾರೆ ಅಲ್ವಾ ಒಂದು ಸೀನ್ ಅಲ್ಲಿ. ಏನಂತ ಅಪ್ರಿಶಿಯೇಟ್ ಮಾಡಿರ್ತಾರೆ, ನನ್ನ ಸ್ಟೂಡೆಂಟ್ಸ್ ಅಲ್ಲೇ 2ನೇ ಬೆಸ್ಟ್ ಆದ ಸ್ಟೂಡೆಂಟ್ ನೀನೇ ಕಣಪ್ಪ ಅಂತ ಹೇಳಿ ಅಪ್ರಿಶಿಯೇಟ್ ಮಾಡಿರ್ತಾರೆ ಅಲ್ವಾ. ಹಾಗಾದ್ರೆ ಆ ಫಸ್ಟ್ ಸ್ಟೂಡೆಂಟ್ ಯಾರು? ಹೌದು, ಸಾಕ್ಷಾತ್ ಈ ಡಾಂಗೇನೆ. ಸೊ ಮಾಸ್ಟರ್ ರಾಜ ಅವರ ಹತ್ರ ಪಾಠವನ್ನ ಕಲ್ತ್ಕೊಂಡಿದ್ದ ಈ 2 ಸ್ಟೂಡೆಂಟ್ಸ್ ನಂಬರ್ 1 ಮತ್ತೆ ನಂಬರ್ 2 ಇಬ್ಬರುವೆ ಜಗಳ ಮಾಡ್ಕೊತಾರೆ. ಇವಾಗ ಫಸ್ಟ್ ನಮ್ಮ ಹೀರೋ ಹೊಡ್ಸ್ಕೊಂಡು ಕೆಳಗಡೆ ಬೀಳ್ತಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಕೈದಿಗಳು ಗ್ರೌಂಡ್ ಒಳಗಡೆ ನುಗ್ಗುವ ಸಮಯನೂ ಬರುತ್ತೆ. ಅವ್ರುಗಳು ಚೆನ್ನಾಗಿ ಹೊಡೆದಾಡ್ಕೊಂಡು ಸಾಯ್ಲಿ ಅಂತ ಕೈದಿಗಳನ್ನ ಫ್ರೀ ಆಗಿ ಬಿಡ್ತಿರ್ತಾರೆ ಗಾರ್ಡ್ಸುವೆ. ಯಾಕೆ ಗಾರ್ಡ್ಸ್ ಗಳೇ ಕೈದಿಗಳ ಕೈಗೆ ವೆಪನ್ಸ್ ಅನ್ನು ಕೊಟ್ಟು ಕಳಿಸ್ತಿರ್ತಾರೆ. ಕೈದಿಗಳು ವೆಪನ್ಸ್ ಜೊತೆಗೆ ಗ್ರೌಂಡ್ ಒಳಗಡೆ ಬರೋದನ್ನ ಚೆನ್ನಾಗಿ ಕಣ್ಣಾರೆ ನೋಡೋ ರೀತಿ, ಕಣ್ಣಿಗೆ ಬೀಳೋ ರೀತಿ ಆ ಬೋರ್ಡ್ ಮೆಂಬರ್ಸ್ ಅನ್ನ ಒಂದು ಜಾಗದಲ್ಲಿ ನಿಲ್ಸಿರ್ತಾನೆ ವಾರ್ಡನ್. ಈ ಕಡೆ ಆಫೀಸ್ ಅಲ್ಲಿ ಕೈಯಲ್ಲಿ ಜಗಳ, ಕಾಲಲ್ಲಿ ಜಗಳ, ನೆಕ್ಸ್ಟ್ ಫೈನಲ್ ಆಗಿ ಇವಾಗ ಚಾಕುನಲ್ಲಿ ಜಗಳ ಮಾಡ್ಕೊತಿರ್ತಾರೆ. ಚಾಕು ಇಲ್ಲದೆ ಇರುವ ನಮ್ಮ ಹೀರೋ ಅಲ್ಲಿರುವ ಲ್ಯಾಪ್ಟಾಪ್ ಅನ್ನ ತಗೊಂಡು ಜಗಳ ಮಾಡ್ತಾನೆ. ನಮ್ಮ ಹೀರೋ ಅವನ ಫುಲ್ ಪವರ್ ಅನ್ನು, ಫುಲ್ ಸ್ಟಾಮಿನಾವನ್ನು ಒಂದು ಬೆರಳಿಗೆ ತರಿಸಿ ಡ್ಯಾಂಗ್ ಅವನ ಹೊಟ್ಟೆಗೆ ಜೋರಾಗಿ ಒಂದು ಪಂಚನ ಮಾಡ್ತಾನೆ. ನೋಡಿ, ಆ ಗುದ್ದಿಗೆ ಡ್ಯಾಂಗು ಹಾಗೆ ಹಾರಿ ಹೋಗಿ ಜೈಲ್ ಪ್ರಾಪರ್ಟಿಯ ಲೇಔಟ್ ಮಾಡೆಲ್ ಮೇಲೆನೆ ಬೀಳ್ತಾನೆ. ಅಷ್ಟೇ ವಾರ್ಡನ್ ಅವರ ಕಣ್ಸೆಲ್ಲ ನಾಶವಾಗೋಯ್ತು ಅನ್ನೋದನ್ನೇ ಈ ಸೀನ್ ಅಲ್ಲಿ ಹೇಳ್ತಿದ್ದಾರೆ. ಆ ಮಾಡೆಲ್ ಅಲ್ಲಿ ಇರ್ತಾ ಇದ್ದ ಒಂದು ಪೀಸು ಡ್ಯಾಂಗ್ ಅವನ ಬೆನ್ನಿಗೆ ಜೋರಾಗಿ ಚುಚ್ಕೊಳ್ಳುತ್ತೆ. ಹೀಗೆ ಆ ನಂಬರ್ 1 ಸ್ಟೂಡೆಂಟಿನ ಕಥೆಯನ್ನು ಮುಗಿಸ್ಬಿಟ್ಟು ನಮ್ಮ ಹೀರೋ ಅಲ್ಲಿಂದ ಹೊರಗಡೆ ಬರ್ತಾನೆ. ಈ ಕಡೆ ಕೈದಿಗಳ ಗ್ಯಾಂಗ್ ಒಬ್ಬರಿಗೊಬ್ಬರು ಹೊಡೆದಾಡ್ಕೊಳ್ಳೋದಕ್ಕೆ, ಜಗಳ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತಿರ್ತಾರೆ. ದೊಡ್ಡದಾಗಿ ವಾರ್ ಅನ್ನ ಮಾಡ್ಕೊಳ್ಳೋದಕ್ಕಾಗಿ ಗ್ಯಾಂಗ್ ಎಲ್ಲರೂ ತುಂಬಾನೇ ಸಿಕ್ಕಾಪಟ್ಟೆ ಹಾರಿಫಿಕ್ ಆಗಿ ಒಬ್ಬರಿಗೊಬ್ಬರು ನೋಡ್ಕೊಂಡು ನಿಂತಿರ್ತಾರೆ. ಆದ್ರೆ ಸೆಲ್ಮೇಟ್ ಅಜ್ಜ ಅವರು ತುಂಬಾನೇ ಬ್ರಿಲಿಯಂಟ್ ಆಗಿ ಯೋಚನೆ ಮಾಡಿ ಆ ಸಾಲ್ಸಾ ಸಾಂಗ್ ಅನ್ನ ಪ್ಲೇ ಮಾಡಿ ಬಿಡ್ಬೇಕಾದ್ರೆ ಹುಡುಗರು ಅಭ್ಯಾಸದಲ್ಲಿ ಹಾಗೆ ಡ್ಯಾನ್ಸ್ ಅನ್ನ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಅದ್ರಲ್ಲೂ ಯಾವಾಗ್ಲೂ ಜಗಳ ಮಾಡ್ಕೊಳ್ಳುವ 4 ಗ್ಯಾಂಗ್ ಇವಾಗ ಒಟ್ಟಿಗೆ ಸೇರಿ ಒಂದೇ ರೀತಿ ಡ್ಯಾನ್ಸ್ ಅನ್ನ ಮಾಡ್ತಿರ್ತಾರೆ. ಸೆಂಟರ್ ಅಲ್ಲಿ ನಿಂತು ನಮ್ಮ ನಾಜಿ ಲೀಡರ್ ಸೂಪರ್ ಆಗಿ ಡ್ಯಾನ್ಸ್ ಅನ್ನ ಮಾಡ್ತಿರ್ತಾನೆ. ಅದನ್ನ ನೋಡಿ ತಡ್ಕೊಳಕ್ಕೆ ಆಗದೆ ಇರುವ ವಾರ್ಡನ್ ಹಾಗೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಹೇ ಅಂತ ಹೇಳಿ ಗನ್ನನ ಕೈಗೆ ತಗೊಂಡು ಶೂಟ್ ಮಾಡೋದಕ್ಕೆ ಶುರು ಹಚ್ಕೊಬಿಡ್ತಾರೆ. ಅದನ್ನ ಬೋರ್ಡ್ ಮೆಂಬರ್ಸ್ ನೋಡಿ ತುಂಬಾನೇ ಶಾಕ್ ಆಗ್ಬಿಡ್ತಾರೆ. ಏನಕ್ಕಾಗಿ ಈ ವಾರ್ಡನ್ ಹುಚ್ಚನ ರೀತಿ ಈ ರೀತಿ ಗನ್ನನ ತಗೊಂಡು ಸುಮ್ಮನಿರುವ ಕೈದಿಗಳನ್ನ ಶೂಟ್ ಮಾಡ್ತಿದ್ದಾರೆ, ಮೆಂಟಲ್ ರೀತಿ ಬಿಹೇವ್ ಮಾಡ್ತಿದ್ದಾನಲ್ಲ ಅಂತ ನೋಡ್ತಿರ್ತಾರೆ. ಸ್ವಲ್ಪ ಕೋಪ ಮಾಡ್ಕೊಂಡಿದ್ರಲ್ಲಿ ಈ ವಾರ್ಡನ್ ಆ ಜಾಗದಲ್ಲಿ ಬೋರ್ಡ್ ಮೆಂಬರ್ಸ್ ಇದಾರೆ ಅನ್ನೋದನ್ನೇ ಮರ್ತ್ ಬಿಟ್ಟು ಕೈಗೆ ಗನ್ನನ ತಗೊಂಡು ಶೂಟ್ ಮಾಡ್ಬಿಟ್ರು. ದೊಡ್ಡ ತಪ್ಪನ್ನ ಮಾಡ್ಬಿಟ್ರು ವಾರ್ಡನ್. ಸರಿ, ಎಲ್ಲವೇ ಮುಗ್ದೋಗ್ಬಿಟ್ಟಿದೆ. ಇದ್ರ ಮೇಲೆ ಈ ಜೈಲಿನಲ್ಲಿ ನಮ್ಮನ್ನ ವಾರ್ಡನ್ ಆಗಿ ಕೂಡ ಇವ್ರುಗಳು ಇಟ್ಕೊಳ್ಳೋದಿಲ್ಲ, ಅದು ನಮಗೆ ಚೆನ್ನಾಗಿ ಗೊತ್ತಾಗ್ತಿದೆ. ಸರಿ, ಹೇಗೋ ಇಲ್ಲಿಂದ ಹೋಗ್ತೀವಿ. ನಮ್ಮ ಕನಸಿನಲ್ಲಿ ಮಣ್ಣನ್ನ ಹಾಕಿ ಎಲ್ಲವನ್ನು ನಾಶ ಮಾಡಿದ ಹೀರೋವನ್ನ ಮಾತ್ರ ಶೂಟ್ ಮಾಡಿ ಕೊಂದ್ಬಿಟ್ಟು ಇಲ್ಲಿಂದ ಹೋಗ್ಬಿಡೋಣ ಅಂತ ಅನ್ಕೊಂಡು ನಮ್ಮ ಹೀರೋವನ್ನ ಶೂಟ್ ಮಾಡೋದಕ್ಕಾಗಿ ಏನ್ ಮಾಡ್ತಾರೆ. ಆವಾಗಂತ ನೋಡಿ ನಮ್ಮ ಹೀರೋವನ ಹೆಂಡತಿ ಎಲ್ಲಿಂದ ಬಂದ್ಲೋ ಏನೋ ಗೊತ್ತಿಲ್ಲ, ಹಾಗೆ ಹಾರಿ ಬಂದು ನಮ್ಮ ವಾರ್ಡನ್ ಅವರ ಮುಖಕ್ಕೇನೆ ಜೋರಾಗಿ ಓದಿತಾಳೆ. ಒಂದೇ ಕಿಕ್ಕಿಗೆ ವಾರ್ಡನ್ ಅವರು ಫ್ಲಾಟ್ ಆಗ್ಬಿಡ್ತಾರೆ. ಇವಾಗ ಗೊತ್ತಾಗ್ತಿದ್ಯಾ ಹೆಂಡತಿನೋ ಆ ಮಾಸ್ಟರ್ ರಾಜನು ಏನಕ್ಕಾಗಿ ಒಟ್ಟಿಗೆ ನಮ್ಮ ಹೀರೋವನ ಮನೆಯಲ್ಲಿ ಸ್ಟೇ ಆಗಿದ್ರು ಅಂತ. ಲಾಸ್ಟ್ 6 ತಿಂಗಳಲ್ಲಿ ಮಾಸ್ಟರ್ ರಾಜ ಈ ಹೆಂಡತಿಗೆ ಆ ಹುಡುಗಿಗೂ ಜಗಳ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟು ಬಂದಿದ್ದಾರೆ. ಇನ್ನ ಹೇಳ್ಬೇಕು ಅಂದ್ರೆ ಆ ಮಾಸ್ಟರ್ ಅಜ್ಜನ್ ಅವರ ಸೂಪರ್ ಆದ ಬೆಸ್ಟ್ ಆದ ಸ್ಟೂಡೆಂಟ್, ಟಾಪ್ ಆದ ಸ್ಟೂಡೆಂಟ್ ಇವಾಗ ಪ್ರೆಸೆಂಟ್ ಯಾರು ಅಂದ್ರೆ ಅದು ಈ ಹೆಂಡತಿನಿ ಅಂತೆ. ಆ ಮಟ್ಟಿಗೆ ಸೂಪರ್ ಆಗಿ ಟ್ರೈನಿಂಗ್ ಅನ್ನ ತಗೊಂಡಿದ್ದವಳಂತೆ. ಹಾಗೆ 3 ವರ್ಷ ಕಳೆದೋಗುತ್ತೆ. ಇವಾಗ ಇದು ಜೈಲ ಇಲ್ಲ ಕರಾಟೆ ಸ್ಕೂಲ್ ಅಂತ ಕೇಳೋ ಮಟ್ಟಿಗೆ ಕೈದಿಗಳು ಎಲ್ಲರೂ ಚೇಂಜ್ ಆಗಿ ಸೂಪರ್ ಆಗಿ ಒಬಿಡಿಯಂಟ್ ಆಗಿ ಬಿಹೇವ್ ಮಾಡ್ತಿರ್ತಾರೆ. ಬಂದಿರುವ ಹೊಸ ವಾರ್ಡನ್ ಕೂಡ ಕೈದಿಗಳಿಗೆ ಸಪೋರ್ಟ್ ಮಾಡಿ ಅವ್ರಗಳಿಗೆ ಬೇಕಾಗಿದ್ದನ್ನೆಲ್ಲ ಕೊಡ್ಸಿ ಕೈದಿಗಳನ್ನ ಚೆನ್ನಾಗಿ ಟ್ರೀಟ್ ಮಾಡಿ ನೋಡ್ಕೊತಿರ್ತಾರೆ. ನಮ್ಮ ಹೀರೋ ರಿಲೀಸ್ ಆಗುವ ಸಮಯ ಬಂದಿದ ತಕ್ಷಣ ಎಲ್ಲರಿಗೂ ಓಡಿ ಬಂದು ನಮ್ಮ ಹೀರೋವನ್ನ ತಪ್ಕೊಂಡು ಚೆನ್ನಾಗಿ ಮಾತಾಡಿ ಅವನನ್ನ ಕಳಿಸ್ಕೊಡ್ತಾರೆ. ಅದರಲ್ಲೂ ನಾಜಿ ಲೀಡರ್ ದೊಡ್ಡದಾಗಿ ಒಂದು ಕೆಲಸವನ್ನೇ ಮಾಡಿರ್ತಾನೆ. ಅವನ ಹೊಟ್ಟೆಯಲ್ಲಿ ಬಿಗ್ ಸ್ಟ್ಯಾನ್ ದೊಡ್ಡನ ಅಂತ ನಮ್ಮ ಹೀರೋವನ ಮುಖವನ್ನ ಟ್ಯಾಟೂ ಆಗಿ ಹೊಡ್ಕೊಂಡು ಬಂದಿರ್ತಾನೆ. ಇದನ್ನೆಲ್ಲ ನೋಡಿ ನಮ್ಮ ಹೀರೋನು ಎಮೋಷನಲ್ ಆಗ್ತಾನೆ. ಇವನು ರಿಲೀಸ್ ಆಗಿ ಹೊರಗಡೆ ಬರ್ಬೇಕಾದ್ರೆ ಹೆಂಡತಿ ಓಡಿ ಬಂದು ಇವನನ್ನ ತಪ್ಕೊತಾಳೆ. ಕಾರಿಗೆ ಬಂದು ನೋಡ್ಬೇಕಾದ್ರೆ ನಮ್ಮ ಹೀರೋವನ 3 ವರ್ಷದ ಹೆಣ್ಣು ಮಗಳು ಕಾರು ಒಳಗಡೆ ಕೂತಿರ್ತಾಳೆ. ನೆನ್ಪಿದ್ಯಾ, ಒಂದು ದಿನ ಈ ಹೆಂಡತಿ ಅವರು ಜೈಲಿಗೆ ಬಂದು ಹೋದ್ರಲ್ವಾ, ಆವಾಗ ಜೈಲಲ್ಲಿ ನಮ್ಮ ಹೀರೋಗೆ ಅಂತ ಒಂದು ಬೆಡ್ರೂಮ್ ರೀತಿ ಸೆಟಪ್ ಮಾಡಿ ಕೊಟ್ಟು ಹೆಂಡತಿನೂ ನಮ್ಮ ಹೀರೋನು ಮಜಾ ಮಾಡಿರ್ತಾರಲ್ಲ, ಅದರಲ್ಲಿ ಹುಟ್ಟಿದ ಮಗುವಿಗೆ ಇವಾಗ 3 ವರ್ಷ ಆಗ್ಬಿಟ್ಟಿದೆ. ಸೊ ಆ ಹುಡುಗಿಗೂ, ಯಾರಿಗೆ ಆ 3 ವರ್ಷದ ಹುಡುಗಿಗುವೆ ಮಾರ್ಷಲ್ ಆರ್ಟ್ಸ್ ಅನ್ನ ಹೇಳ್ಕೊಡ್ತೀನಿ ಅಂತ ನಮ್ಮ ಮಾಸ್ಟರ್ ರಾಜ ಇವ್ರಗಳ ಜೊತೆನೆ ಸೆಟ್ಲ್ ಆಗ್ಬಿಡ್ತಾರೆ. ಏನು ಇನ್ನ ಅವರ ಸ್ಮೋಕಿಂಗ್ ಹ್ಯಾಬಿಟ್ ಮಾತ್ರ ಅವರನ್ನ ಬಿಟ್ಟು ಇನ್ನ ಹೋಗಿಲ್ಲ. ನಮ್ಮ ಹೀರೋಯಿನ್ ಮುಂದೇನಾದ್ರೂ ಫ್ರಾಡ್ ಕೆಲಸಗಳನ್ನ ಮಾಡೋದನ್ನ ಬಿಟ್ಬಿಟ್ಟು ನಿಯತ್ತಾಗಿ ಬದುಕ್ತಾನೆ, ಫ್ಯಾಮಿಲಿಯನ್ನ ಚೆನ್ನಾಗಿ ನೋಡ್ಕೊತಾನೆ ಅಂತ ನಾವು ಅನ್ಕೊಳ್ಳೋಣ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.